Welcome back to Digital Learning Department of Collegiate Education. This is Nandini, working as Assistant Professor of Commerce at Government Fast Grade College for Women, Tumkur. Dear students, in this video I would like to explain a concept regarding meaning and types of elasticity of demand. What is elasticity of demand and what are the different types which are coming under the elasticity of demand? These are the important concepts I would like to explain in this video. In the previous video I have already explained what is demand, what are the determinants of demand, and what is law of demand and what are exceptions to the law of demand. ಲಾಸ್ಟ್ ವಿಡಿಯೋದಲ್ಲಿ ನಾನು ಡಿಮ್ಯಾಂಡ್ ಅಂತ ಅಂದರೆ ಏನು, ಯಾವ ಫ್ಯಾಕ್ಟರ್ಸು ಡಿಮ್ಯಾಂಡನ್ನು ಇನ್ಫ್ಲೂಯೆನ್ಸ್ ಮಾಡುತ್ತೆ, ದಟ್ ಈಸ್ ಇಂಡಿವಿಜುವಲ್ ಡಿಮ್ಯಾಂಡ್ ಆ್ಯಂಡ್ ಮಾರ್ಕೆಟ್ ಡಿಮ್ಯಾಂಡ್. ಹಾಗೆಯೇ ಈ ಒಂದು ಡಿಮ್ಯಾಂಡ್ಗೆ ಸಂಬಂಧಪಟ್ಟಿರೋ ಹಾಗೆ ಲಾ ಆಫ್ ಡಿಮ್ಯಾಂಡ್ ಏನು ಹೇಳುತ್ತೆ ಆ್ಯಂಡ್ ಅದರದ್ದು ಎಕ್ಸೆಪ್ಷನಲ್ ಕೇಸಸ್ ಯಾವ್ದು ಅಂತ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಈಗ ಆಲ್ರೆಡಿ. ಈ ವಿಡಿಯೋದಲ್ಲಿ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಅಂದರೆ ಏನು, ಹಾಗೆಯೇ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡಲ್ಲಿ ಇರುವಂತಹ ಟೈಪ್ಸ್ ಯಾವ್ದು ಅನ್ನೋದನ್ನು ನಾವು ನೋಡೋಣ. And these are the concept which is coming under the subject of market behavior and cost analysis of the second semester BCom. Okay, so let us discuss what is elasticity of demand. Elastic ಅನ್ನೋ ವರ್ಡನ್ನ ನಾವು ತುಂಬ ಸಲ ಕೇಳಿರ್ತೀವಿ. ಎಲಾಸ್ಟಿಕ್ ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಅಂದರೆ ನಾವು ಎಷ್ಟು ಜೋರಾಗಿ ಎಳಿತೀವೋ, ಫಾರ್ ಎಕ್ಸಾಂಪಲ್ ರಬ್ಬರ್ ಆಗಿರ್ಬೋದು. ಒಂದು ರಬ್ಬರ್ನ ನಾವು ಎಳಿತಾ ಇದ್ದೀವಿ ಅಂತ ಅಂದರೆ ಅದು ಏನಾಗ್ತಾ ಹೋಗುತ್ತೆ, ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ ಅಥವಾ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಆ ಥರ ಎಕ್ಸ್ಪ್ಯಾಂಡ್ ಆಗುವಂತಹ ನೇಚರ್ ಏನಿದೆಯೋ ಅದನ್ನು ನಾವು ಎಲಾಸ್ಟಿಸಿಟಿ ಅಂತ ಕರಿತೀವಿ. ಎಲಾಸ್ಟಿಸಿಟಿ ಹಿಡಿದ್ರೆ ದೊಡ್ಡದಾಗುತ್ತೆ, ಬಿಟ್ಟರೆ ಅದು ಚಿಕ್ಕದಾಗುತ್ತೆ. ದಟ್ ಮೀನ್ಸ್ ಇಲ್ಲಿ ಡಿಮ್ಯಾಂಡು ಮತ್ತು ಎಲಾಸ್ಟಿಸಿಟಿ ಎರಡೂ ಹೇಗೆ ನಾವು ಹೇಳ್ಬೋದು ಅಂತ ಅಂದರೆ, ಡಿಮ್ಯಾಂಡು ಜಾಸ್ತಿನಾದರೂ ಆಗ್ಬೋದು, ಕಡಿಮೆನಾದರೂ ಆಗ್ಬೋದು. ಜಾಸ್ತಿ ಆಗ್ತಾ ಇದೆ ಅಥವಾ ಏನಾದರೂ ಚೇಂಜಸ್ ಆಗ್ತಿದೆ ಅಂತ ಅಂದರೆ ಅದನ್ನು ನಾವು ಎಲಾಸ್ಟಿಕ್ ಅಂತ ಕರಿತೀವಿ. ಡಿಮ್ಯಾಂಡಲ್ಲಿ ಏನೂ ಚೇಂಜಸ್ ಆಗ್ತಾ ಇಲ್ಲ ಅಂತಂದರೆ ಅದನ್ನು ನಾವು ಇನ್ಎಲಾಸ್ಟಿಕ್ ಅಂತ ಕರಿತೀವಿ. ಓಕೆ, ಹಾಗಾದರೆ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಅಂದರೆ ಏನು, ಯಾವ ಟೈಪ್ಸ್ ಇದ್ದಾವೆ ಅನ್ನೋದನ್ನು ನಾವು ಒನ್ ಬೈ ಒನ್ ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. Okay, let us know what is the meaning of elasticity of demand. The term elasticity of demand refers to the degree of correlation between price and demand. Elasticity of demand is the measure of the responsiveness to a change in price. Okay, ಈ ಕಾನ್ಸೆಪ್ಟು ತುಂಬಾ ಸಿಂಪಲ್. So elasticity of demand is a correlation. Correlation is nothing but relationship. Correlation ಗೆ ಏನಂತ ಕರೀತಾರೆ, ರಿಲೇಶನ್ಶಿಪ್ ಅಂತ ಹೇಳ್ತೀವಿ. Between which things, between two things, that is the price and the demand. ಪ್ರೈಸು ಮತ್ತು ಡಿಮ್ಯಾಂಡ್ ಈ ಎರಡರ ಮಧ್ಯೆ ಇರುವಂತಹ ರಿಲೇಶನ್ಶಿಪ್ ಏನಿದೆಯೋ, ಕಾರಿಲೇಷನ್ ಏನಿದೆಯೋ ಅದನ್ನು ನಾವು ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಕರಿತೀವಿ. ಸೊ ದಟ್ ಮೀನ್ಸ್ elasticity of demand is the measure of the responsiveness. So elasticity of demand ಏನು ಹೇಳುತ್ತೆ, ರೆಸ್ಪಾನ್ಸಿವ್ನೆಸ್. ಯಾವುದ್ರ ರೆಸ್ಪಾನ್ಸಿವ್ನೆಸ್, ಡಿಮ್ಯಾಂಡಿನ ರೆಸ್ಪಾನ್ಸಿವ್ನೆಸ್ ಟು ಎ ಚೇಂಜ್ ಇನ್ ಪ್ರೈಸ್. ದಟ್ ಮೀನ್ಸ್ if there is any changes in the price, whatever it may be the changes in the demand, ಪ್ರೈಸಲ್ಲಿ ಆಗುವಂತಹ ಬದಲಾವಣೆಯಿಂದ, ಚೇಂಜಸ್ ಇಂದ ಡಿಮ್ಯಾಂಡಲ್ಲಿ ಏನು ಚೇಂಜಸ್ ಆಗುತ್ತೆ, ಯಾವ ಪ್ರಪೋರ್ಷನೇಟಲ್ಲಿ ಚೇಂಜಸ್ ಆಗುತ್ತೆ, ಈ ಪ್ರೈಸು ಮತ್ತು ಡಿಮ್ಯಾಂಡ್ ಎರಡಕ್ಕೂ ಇರುವಂತಹ ರಿಲೇಶನ್ಶಿಪ್ಪನ್ನು ನಾವಿಲ್ಲಿ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಕರಿತೀವಿ. ಅಂದರೆ ಪ್ರೈಸು ಜಾಸ್ತಿ ಆದರೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತಾ, ಅಥವಾ ಪ್ರೈಸ್ ಕಡಿಮೆ ಆದರೆ ಡಿಮ್ಯಾಂಡ್ ಕಡಿಮೆ ಆಗುತ್ತಾ, ಅಥವಾ ಪ್ರೈಸಲ್ಲಿ ಏನೇ ವೇರಿಯೇಷನ್ಸ್ ಆದರೂ ಡಿಮ್ಯಾಂಡ್ ಏನು ವೇರಿಯೇಷನ್ಸ್ ಆಗದಲ್ಲೇ ಕಾನ್ಸ್ಟೆಂಟ್ ಇರುತ್ತಾ. ಒಟ್ಟಿನಲ್ಲಿ ದೇರ್ ಈಸ್ ಅ ಡೈರೆಕ್ಟ್ ರಿಲೇಶನ್ಶಿಪ್ ಬಿಟ್ವೀನ್ ದ ಪ್ರೈಸ್ ಆ್ಯಂಡ್ ಡಿಮ್ಯಾಂಡ್. ಇವೆರಡಕ್ಕೂ ಇರುವಂತಹ ಒಂದು ಡೈರೆಕ್ಟ್ ಕೋರಿಲೇಷನ್ ಅಥವಾ ರಿಲೇಶನ್ಶಿಪ್ ಏನಿದೆಯೋ ಅದನ್ನು ನಾವು ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಕರಿತೀವಿ. ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ ರೆಸ್ಪಾನ್ಸಿವ್ನೆಸ್ ಆಫ್ ದ ಡಿಮ್ಯಾಂಡ್ ಡ್ಯೂ ಟು ಚೇಂಜಸ್ ಇನ್ ದ ಪ್ರೈಸ್. ಡಿಮ್ಯಾಂಡಿನ ರೆಸ್ಪಾನ್ಸಿವ್ನೆಸ್ ಯಾವುದ್ರ ಬೇಸ್ ಮೇಲಿರುತ್ತೆ, ಚೇಂಜಸ್ ಇನ್ ದ ಪ್ರೈಸಸ್. ಪ್ರೈಸಲ್ಲಿ ಆ ಪ್ರಾಡಕ್ಟಿನ ಪ್ರೈಸಲ್ಲಿ ಆಗುವಂತಹ ಬದಲಾವಣೆಯಿಂದ
ಡಿಮ್ಯಾಂಡಲ್ಲಿ ಏನೇನು ಚೇಂಜಸ್ ಆಗುತ್ತೆ, ಯಾವ ರೀತಿ ಅದು ರೆಸ್ಪಾನ್ಸಸ್ನ ಮಾಡುತ್ತೆ, ಇದನ್ನು ನಾವೇನಂತ ಕರಿತೀವಿ, ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಕರಿತೀವಿ. Next, let us discuss what are the important types of elasticity of demand. The types of elasticity of demand can be mainly classified into 4 types. The first one, price elasticity of demand. Second one, income elasticity of demand. Third one, cross elasticity of demand. And the fourth one, advertising elasticity of demand. ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡಲ್ಲಿ ಬೇಸಿಕಲಿ 4 kinds ಅಥವಾ 4 types ಇದೆ. ಫಸ್ಟ್ ಒನ್ ಪ್ರೈಸ್, ಸೆಕೆಂಡ್ ಒನ್ ಇನ್ಕಮ್, ಥರ್ಡ್ ಒನ್ ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್, ಆ್ಯಂಡ್ ದ ಫೋರ್ತ್ ಒನ್ ಅಡ್ವರ್ಟೈಸಿಂಗ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಓಕೆ, ಸೊ ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್. ಓಕೆ, ಸೇಮ್ ಥಿಂಗ್, ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್, ಇನ್ಕಮ್ elasticity of demand, cross elasticity of demand, and advertising or promotional elasticity of demand. ಈ ಫೋರ್ತ್ ಒನ್ ಅಡ್ವರ್ಟೈಸಿಂಗ್ ಏನಿದೆ ಅಲ್ವಾ, ಇದನ್ನ ಇನ್ನೊಂದು ನೇಮಲ್ಲಿ ಪ್ರಮೋಷನಲ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತಲೂ ಕೂಡ ನಾವಿಲ್ಲಿ ಕರಿತಾ ಹೋಗ್ತೀವಿ. ಓಕೆ, ಫಸ್ಟ್ ಲೆಟ್ ಅಸ್ ಡಿಸ್ಕಸ್ ದ ಇಂಪಾರ್ಟೆಂಟ್ ಟೈಪ್, ದಟ್ ಈಸ್ ದ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಓಕೆ, ಸೊ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂದರೆ ಏನು ಅಂತ ನೋಡೋಣ. ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ refers to the proportionate change in quantity demanded in response to the proportionate change in price. As the name implies that it is purely based on the changes in the product of a price of a commodity. ಇಲ್ಲಿ ನೇಮೇ ಹೇಳೋ ಹಾಗೆ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಅಂದರೆ ಪ್ರಾಡಕ್ಟಿನ ಪ್ರೈಸಸ್ಸಲ್ಲಿ ಆಗುವಂತಹ ಚೇಂಜಸ್ಸಿಂದ ಡಿಮ್ಯಾಂಡಲ್ಲಿ ಏನು ಚೇಂಜಸ್ ಆಗುತ್ತೆ ಅಂದರೆ ಇಲ್ಲಿ ನಮಗೆ ಬೇಸಿಕ್ ಕ್ರೈಟೀರಿಯಾ ಯಾವುದು, ಪ್ರೈಸ್ ಮಾತ್ರ ಆಗಿರುತ್ತೆ, ಬೇರೆ ಯಾವುದೇ ಥಿಂಗನ್ನು ನಾವಿಲ್ಲಿ ಕನ್ಸಿಡರೇಷನಿಗೆ ತಗೊಳ್ಳೋದಿಲ್ಲ. ಹಾಗಾಗಿ ಪ್ರಪೋರ್ಷನೇಟ್ ಚೇಂಜ್, ಎಷ್ಟು ಪರ್ಸೆಂಟೇಜಲ್ಲಿ, ಎಷ್ಟು ಪ್ರಪೋರ್ಷನೇಟಲ್ಲಿ ಕ್ವಾಂಟಿಟಿನಲ್ಲಿ ಡಿಮ್ಯಾಂಡು ಅಂದರೆ ಕ್ವಾಂಟಿಟಿ ಡಿಮ್ಯಾಂಡೆಡ್ ಚೇಂಜ್ ಆಗುತ್ತೆ. ಯಾವುದಕ್ಕೆ? ಪ್ರಪೋರ್ಷನೇಟ್ ಚೇಂಜ್ ಇನ್ ಪ್ರೈಸ್. ಈಗ ಫಾರ್ ಎಕ್ಸಾಂಪಲ್ 10% ನಾವು ಪ್ರೈಸಲ್ಲಿ ಚೇಂಜಸ್ ಮಾಡಿದ್ರೆ ಡಿಮ್ಯಾಂಡಲ್ಲಿ ಎಷ್ಟು ಪರ್ಸೆಂಟ್ ಚೇಂಜಸ್ ಆಗುತ್ತೆ, ಅಥವಾ ಪ್ರೈಸಲ್ಲಿ ನಾವು 15% ಚೇಂಜಸ್ ಮಾಡಿದ್ರೆ ಡಿಮ್ಯಾಂಡಲ್ಲಿ ಎಷ್ಟು ಪರ್ಸೆಂಟ್ ಚೇಂಜ್ ಆಗುತ್ತೆ. ಅಂದರೆ ಪ್ರಪೋರ್ಷನೇಟ್ ಚೇಂಜ್ ಇನ್ ಪ್ರೈಸಸ್ ವಿಚ್ ವಿಲ್ ಲೀಡ್ಸ್ ಟು ದ ಪ್ರಪೋರ್ಷನೇಟ್ ಚೇಂಜ್ ಇನ್ ಕ್ವಾಂಟಿಟಿ ಡಿಮ್ಯಾಂಡೆಡ್. ಅಂದರೆ ಇಲ್ಲಿ ನಾವು ಈಕ್ವಲ್ ಪ್ರಪೋರ್ಷನೇಟಲ್ಲಿ ನೋಡ್ತಾ ಹೋಗ್ತೀವಿ. ಈಗ ₹1 ಜಾಸ್ತಿ ಆದರೆ ಸೊ ಡಿಮ್ಯಾಂಡಲ್ಲಿ ಏನು ಚೇಂಜಸ್ ಆಗುತ್ತೆ, ಅಥವಾ ನಾವು ₹1 ಕಡಿಮೆ ಮಾಡಿದ್ರೆ ನಮಗೆ ಡಿಮ್ಯಾಂಡ್ ಎಷ್ಟು ವೇರಿಯೇಷನ್ಸ್ ಆಗುತ್ತೆ. ಈ ಪ್ರೈಸು ಮತ್ತು ಕ್ವಾಂಟಿಟಿ ಡಿಮ್ಯಾಂಡೆಡ್ ಇವೆರಡಕ್ಕೂ ಇರುವಂತಹ ರಿಲೇಷನ್ಶಿಪ್ಪನ್ನ ನಾವು ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಕರಿತೀವಿ. ಓಕೆ, ಇದನ್ನ ನಾವು ಇನ್ನೂ ಸಿಂಪಲ್ ಆಗಿ ಹೇಗೆ ಅರ್ಥ ಮಾಡ್ಕೋಬೋದು ಅಂತ ಅಂದರೆ ಈ ಒಂದು ಫಾರ್ಮುಲಾ ನೋಡಿದ್ರೆ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಕ್ವಲ್ಸ್ proportionate change in quantity demanded divided by proportionate change in price. ಸೊ ಪ್ರೈಸಲ್ಲಿ ಅಂದರೆ ಪ್ರಪೋರ್ಷನೇಟ್ ಎಷ್ಟು ಪ್ರೈಸಲ್ಲಿ ಚೇಂಜಸ್ ಆಗುತ್ತೋ ಅದರಿಂದ ಸೊ ಪ್ರಪೋರ್ಷನೇಟ್ ಚೇಂಜಸ್ ಕ್ವಾಂಟಿಟಿನಲ್ಲಿ ಏನು ಚೇಂಜಸ್ ಆಗುತ್ತೆ, ಕ್ವಾಂಟಿಟಿ ಡಿಮ್ಯಾಂಡಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ. ಸೊ ಇಲ್ಲಿ ಬೇಸಿಕಲಿ ನಮಗೆ ಎರಡು ಮಾತ್ರ ಇಂಪಾರ್ಟೆಂಟ್, ಒಂದು ಪ್ರೈಸು ಇನ್ನೊಂದು ಡಿಮ್ಯಾಂಡ್, ಎರಡರಲ್ಲೂ ಕೂಡ ಆಗುವಂತಹ ಬದಲಾವಣೆ. ಓಕೆ, ಸೊ ಈ ಒಂದು ಪಿಕ್ಚರ್ನ ನೋಡಿದ್ರೆ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್, ದ ರೆಸ್ಪಾನ್ಸಿವ್ನೆಸ್ ಆಫ್ ಡಿಮ್ಯಾಂಡ್ ಟು ಎ ಚೇಂಜ್ ಇನ್ ಪ್ರೈಸ್. ಪ್ರೈಸಲ್ಲಿ ಆಗೋ ಬದಲಾವಣೆಯಿಂದ ಡಿಮ್ಯಾಂಡ್ ಯಾವ ರೀತಿ ರೆಸ್ಪಾನ್ಸ್ ಮಾಡುತ್ತೆ, ಕ್ವಾಂಟಿಟಿ ಡಿಮ್ಯಾಂಡಲ್ಲಿ ಏನು ರೆಸ್ಪಾನ್ಸಿವ್ನೆಸ್ ಇದೆ, ಏನು ಚೇಂಜಸ್ ಇದೆಯೋ ಅದನ್ನು ನಾವು ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಕರಿತೀವಿ. ಓಕೆ, ಸೊ ಹಿಯರ್ ವಿ ಆರ್ ಯೂಸಿಂಗ್ 2 words. One is elastic and another one is inelastic. ಎಲಾಸ್ಟಿಕ್ ಮತ್ತು ಇನ್ಎಲಾಸ್ಟಿಕ್ ಅಂತ ವರ್ಡ್ಸ್ನ ಯೂಸ್ ಮಾಡ್ತೀವಿ. ಓಕೆ, ಫಸ್ಟ್ ಎಲಾಸ್ಟಿಕ್ ಅಂದರೆ ಏನು ಅಂತ ನೋಡೋಣ. ಪರ್ಸೆಂಟೇಜ್ ಚೇಂಜ್ ಇನ್ ಡಿಮ್ಯಾಂಡ್ ವಿಲ್ ಬಿ ಗ್ರೇಟರ್ ದ್ಯಾನ್ ಚೇಂಜ್ ಇನ್ ಪ್ರೈಸ್. ಪ್ರೈಸಲ್ಲಿ ಆಗೋ ಬದಲಾವಣೆಗಿಂತ ಪ್ರಪೋರ್ಷನೇಟ್ ಚೇಂಜಿಗೆ ಕಂಪೇರ್ ಮಾಡಿದ್ರೆ ಕ್ವಾಂಟಿಟಿ ಡಿಮ್ಯಾಂಡೆಡಲ್ಲಿ ಆಗುವಂತಹ ಪ್ರಪೋರ್ಷನೇಟು ಚೇಂಜಸ್ಸು ಜಾಸ್ತಿ ಇರುತ್ತೆ. ಅಂದರೆ ಪ್ರೈಸಲ್ಲಿ ನಾವು 10%
ಚೇಂಜ್ ಮಾಡಿದ್ರೆ ಡಿಮ್ಯಾಂಡ್ 15 to 20% ಚೇಂಜಸ್ ಆಗುತ್ತೆ. ಅಂದರೆ ಈಕ್ವಲ್ ಪ್ರಪೋರ್ಷನೇಟಲ್ಲಿ ಇರೋದಿಲ್ಲ. ಪ್ರೈಸನ್ನ ನಾವೇನಾದರೂ 5% ಚೇಂಜ್ ಮಾಡಿದ್ದೀವಿ ಅಂತ ಅಂದರೆ ಮೋರ್ ದ್ಯಾನ್ 5% ನಮಗೆ ಡಿಮ್ಯಾಂಡಲ್ಲಿ ಚೇಂಜಸ್ ಆಗಿರುತ್ತೆ. ಈ ಥರ ಸಿಚುವೇಶನ್ಸ್ ಇದ್ದರೆ ಅದನ್ನು ನಾವು ಎಲಾಸ್ಟಿಕ್ ಅಂತ ಕರಿತೀವಿ. ಸೊ ಹಾಗಾಗಿ ಪರ್ಸೆಂಟೇಜು ಚೇಂಜ್ ಇನ್ ಡಿಮ್ಯಾಂಡ್ ವಿಲ್ ಬಿ ಗ್ರೇಟರ್ ದ್ಯಾನ್ ಪರ್ಸೆಂಟೇಜು ಚೇಂಜ್ ಇನ್ ಪ್ರೈಸ್. ಹಾಗೆಯೇ ಇನ್ ಎಲಾಸ್ಟಿಕ್ ಅಂತ ಅಂದರೆ ಇಟ್ ಈಸ್ ಕ್ವೈಟ್ ಆಪೋಸಿಟ್ ಟು ಸಿಚುವೇಶನ್. ಹೇಗೆ ಆಪೋಸಿಟ್ ಟು ಸಿಚುವೇಶನ್ಸ್ ಅಂತ ಅಂದರೆ ಪರ್ಸೆಂಟೇಜ್ ಚೇಂಜ್ ಇನ್ ಪ್ರೈಸ್ ವಿಲ್ ಬಿ ಗ್ರೇಟರ್ ದ್ಯಾನ್ ಚೇಂಜ್ ಇನ್ ಡಿಮ್ಯಾಂಡ್. ಅಂದರೆ ಪ್ರೈಸಲ್ಲಿ ಆಗೋ ಬದಲಾವಣೆಗೆ ಪ್ರೈಸಲ್ಲಿ ತುಂಬ ಬದಲಾವಣೆ ಆಗುತ್ತೆ, ಜಾಸ್ತಿ ಪರ್ಸೆಂಟೇಜಲ್ಲಿ ಚೇಂಜ್ ಆಗುತ್ತೆ. ಅದನ್ನು ನಾವು ಪ್ರಪೋರ್ಷನೇಟ್ ಡಿಮ್ಯಾಂಡ್ ಚೇಂಜಸ್ಸಿಗೆ ಕಂಪೇರ್ ಮಾಡಿದ್ರೆ ಡಿಮ್ಯಾಂಡಲ್ಲಿ ಆಗುವಂತಹ ಚೇಂಜಸ್ ತುಂಬ ಕಡಿಮೆ. ಅಂದರೆ ಇಲ್ಲಿ ನಾವು ಒಂದು 10% ಪ್ರೈಸಲ್ಲಿ ಚೇಂಜಸ್ ಮಾಡಿದ್ರೆ 10%ಗಿನ್ನ ಕಡಿಮೆ ರೇಟಲ್ಲಿ ನಮಗೆ ಡಿಮ್ಯಾಂಡಲ್ಲಿ ಚೇಂಜಸ್ ಆಗುತ್ತೆ. 10% ಪ್ರೈಸನ್ನು ನಾವು ಚೇಂಜ್ ಮಾಡಿದ್ರೆ ಬಿಲೋ 10%, ಅಂದರೆ ಒಂದು 5%, 2%, 3%, ಒಟ್ಟಿನಲ್ಲಿ ಪ್ರೈಸ್ ಎಷ್ಟು ಚೇಂಜ್ ಮಾಡಿರ್ತೀವೋ ಪರ್ಸೆಂಟೇಜು ಪ್ರಪೋರ್ಷನೇಟು ಅದಕ್ಕಿಂತ ಕಡಿಮೆ ಪ್ರಪೋರ್ಷನೇಟಲ್ಲಿ ಏನಾದರೂ ಡಿಮ್ಯಾಂಡಲ್ಲಿ ನಮಗೆ ವೇರಿಯೇಷನ್ ಇದೆ ಅಂದರೆ ಅದನ್ನು ಇನ್ ಎಲಾಸ್ಟಿಕ್ ಅಂತ ಕರಿತೀವಿ. ಅದೇ ಎಲಾಸ್ಟಿಕ್ ಅಂತ ಅಂದರೆ ಪರ್ಸೆಂಟೇಜ್ ಎಷ್ಟು ಚೇಂಜ್ ಮಾಡಿರ್ತೀವೋ ಪ್ರೈಸಲ್ಲಿ ಅದಕ್ಕಿಂತ ಜಾಸ್ತಿ ಪರ್ಸೆಂಟೇಜಲ್ಲಿ ನಮಗೆ ಡಿಮ್ಯಾಂಡಲ್ಲಿ ಚೇಂಜಸ್ ಆಗ್ತಾ ಇದೆ ಅಂತ ಅಂದರೆ ಅದನ್ನು ನಾವು ಎಲಾಸ್ಟಿಕ್ ಅಂತ ಕರಿತೀವಿ. ಈ ಒಂದು ಪ್ರೈಸಲ್ಲಿ ಆಗುವಂತಹ ಚೇಂಜಸ್ಸಿಗೆ ಈ ಡಿಮ್ಯಾಂಡಿನ ರೆಸ್ಪಾನ್ಸಿವ್ನೆಸ್ ಏನಿರುತ್ತೋ ಇದನ್ನು ಇನ್ ಟೋಟಲ್ ಆಗಿ ನಾವು ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಕರಿತೀವಿ. Okay, next let us discuss what are the different types of price elasticity of demand. ಈಗ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂದರೆ ಏನು ಅಂತ ಗೊತ್ತಾಯಿತು. ಸೊ ಪ್ರೈಸಲ್ಲಿ ಆಗೋ ಚೇಂಜಸ್ಸಿಂದ ಡಿಮ್ಯಾಂಡಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ಹೇಳುತ್ತಲ್ಲ ಆ ಒಂದು ರಿಲೇಷನ್ಶಿಪ್ ಅಥವಾ ಕಾರಿಲೇಷನ್ಸನ್ನು ನಾವು ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಕರಿತೀವಿ. ಓಕೆ, ಇದರಲ್ಲಿ ಕೆಲವೊಂದು ಟೈಪ್ಸ್ ಬರುತ್ತೆ. ಆ ಟೈಪ್ಸ್ ಯಾವ್ದು ಅಂತ ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ಫಸ್ಟ್ ಒನ್, perfectly elastic. Second one, perfectly inelastic demand. Next, relatively elastic demand. Fourth one, relatively inelastic demand. And the last one, unitary elastic demand. These are the 5 important types which are coming under the types of price elasticity of demand. Price elasticity of demand ಅಲ್ಲಿ ಈ ಒಂದು 5 types ನ ನೋಡ್ತಾ ಹೋಗ್ತೀವಿ. Perfectly elastic, perfectly inelastic, relatively elastic, relatively inelastic and the unitary elastic. Okay, let us discuss one by one in detail. Okay, perfectly elastic means when a very small change in price which leads to infinite change in the quantity demanded. That means prices ಅಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ರು ಕೂಡ ಅದರಿಂದ ತುಂಬ ಇನ್ಫಿನಿಟ್ ಅಂತ ಅಂದರೆ ನಾವು ಕೌಂಟು ಮಾಡೋದಕ್ಕಾಗಲ್ಲ, ಈವನ್ ಅಸ್ಯೂಮ್ ಕೂಡ ಮಾಡ್ಕೊಳ್ಳೋದಕ್ಕಾಗಲ್ಲ. ಅಷ್ಟು ತುಂಬ ಜಾಸ್ತಿ ಏನಾಗುತ್ತೆ ಇಲ್ಲಿ ಕ್ವಾಂಟಿಟಿನಲ್ಲಿ ನಮಗೆ ಡಿಮ್ಯಾಂಡ್ ಚೇಂಜಸ್ ಆಗ್ತಾ ಹೋಗುತ್ತೆ, ಕ್ವಾಂಟಿಟಿ ಡಿಮ್ಯಾಂಡೆಡ್ ಚೇಂಜಸ್ ಆಗ್ತಾ ಹೋಗುತ್ತೆ. ಇನ್ಫಿನಿಟ್ ಅಂತ ಅಂದರೆ ಅನ್ಕೌಂಟಬಲ್ ಅಂತ ಅರ್ಥ. ನಾವು ಎಕ್ಸ್ಪೆಕ್ಟು ಮಾಡೋದಕ್ಕಾಗಲ್ಲ, ಪ್ರಿಡಿಕ್ಟು ಮಾಡೋದಕ್ಕಾಗಲ್ಲ. ಅಷ್ಟೊಂದು ಲಾರ್ಜ್ ಪ್ರಪೋರ್ಷನೇಟಲ್ಲಿ ಏನಾದರೂ ವೇರಿಯೇಷನ್ಸ್ ಇದ್ದರೆ ಅದನ್ನು ನಾವು ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಅಂತ ಕರಿತೀವಿ. ಅಂದರೆ ಸುಮ್ಮನೆ ಜಸ್ಟ್ 1 or 2 ರೂಪಿ ನಾವು ಚೇಂಜಸ್ ಮಾಡಿದ್ರೂ ಕೂಡ ನಾವು ಅಸ್ಯೂಮೇ ಮಾಡ್ಕೊಳ್ಳದೆ ಇರೋ ರೀತಿಯಲ್ಲಿ ಡಿಮ್ಯಾಂಡಲ್ಲಿ ನಮಗೆ ಚೇಂಜಸ್ ಆಗುತ್ತೆ. ಅಷ್ಟು ಲಾರ್ಜ್ ಕ್ವಾಂಟಿಟಿನಲ್ಲಿ ಚೇಂಜಸ್ ಆಗಿದೆ ಅಂತ ಅಂದರೆ ದಟ್ ಈಸ್ ಕಾಲ್ಡ್ ಪರ್ಫೆಕ್ಟ್ಲಿ ಎಲಾಸ್ಟಿಕ್. ದಟ್ ಮೀನ್ಸ್ ವೆರಿ ಸ್ಮಾಲ್ ಚೇಂಜ್ ಇನ್ ಪ್ರೈಸ್ ಲೀಡ್ಸ್ ಟು ವೆರಿ ಬಿಗ್ ಚೇಂಜಸ್ ಇನ್ ಕ್ವಾಂಟಿಟಿ ಡಿಮ್ಯಾಂಡೆಡ್. ನೆಕ್ಸ್ಟ್, perfectly inelastic demand. So perfectly inelastic demand shows that how much ever the price may fall or rise, the quantity demanded remains the same. Inelastic ಅಂತ ಅಂದರೆ there is no changes ಅಂತ ಅರ್ಥ. ಸೊ ಏನು ಹೇಳುತ್ತೆ ಇಲ್ಲಿ, ನೀವು ಪ್ರೈಸಸ್ಸಲ್ಲಿ ಜಾಸ್ತಿನಾದರೂ ಮಾಡಿ, ಪ್ರೈಸನ್ನ ಕಡಿಮೆನಾದರೂ ಮಾಡಿ, ಎಷ್ಟಾದರೂ ಜಾಸ್ತಿ ಮಾಡಿ ಎಷ್ಟಾದರೂ ಕಡಿಮೆ ಮಾಡಿ,
ನಮಗೆ ಕ್ವಾಂಟಿಟಿ ಡಿಮ್ಯಾಂಡಲ್ಲಿ ಯಾವುದೇ ಚೇಂಜಸ್ 1% ಕೂಡ ಚೇಂಜಸ್ ಆಗೋದಿಲ್ಲ. 10 ರೂಪಾಯಿ ಇರೋದನ್ನ ನೀವು 15 ರೂಪಾಯಿಗಾದರೂ ಮಾಡಿ, 10 ರೂಪಾಯಿ ಇರೋದನ್ನ ಅಥವಾ ಜಸ್ಟ್ 1 ರೂಪಾಯಿಗೆ ನೀವು ರೆಡ್ಯೂಸ್ ಮಾಡಿ, ಇನ್ಕ್ರೀಸ್ ಆದರೂ ಮಾಡಿದ್ರು ಡಿಕ್ರೀಸ್ ಆದರೂ ಮಾಡಿದ್ರು ಕ್ವಾಂಟಿಟಿ ಡಿಮ್ಯಾಂಡೆಡ್ ನಮಗೆ ಬಿಗಿನಿಂಗಲ್ಲಿ ಎಷ್ಟು ಇರುತ್ತೋ ಪ್ರೈಸಸ್ಸು ಚೇಂಜಸ್ ಮಾಡಿದ ಮೇಲೂ ಕೂಡ 1% ಕೂಡ ನಮಗಲ್ಲಿ ಚೇಂಜ್ ಆಗೋದಿಲ್ಲ. ಇದು ಯಾವಾಗಲೂ ಕೂಡ ಕಾನ್ಸ್ಟೆಂಟ್ ಇರುತ್ತೆ. ಈ ಥರ ಇರುವಂತಹ ಸಿಚುವೇಶನ್ಸನ್ನು ನಾವು ಪರ್ಫೆಕ್ಟ್ಲಿ ಇನ್ ಎಲಾಸ್ಟಿಕ್ ಡಿಮ್ಯಾಂಡ್ ಅಂತ ಕರಿತೀವಿ. ದಟ್ ಮೀನ್ಸ್ ದೇರ್ ಈಸ್ ನೋ ರೆಸ್ಪಾನ್ಸಿವ್ನೆಸ್ ಫ್ರಮ್ ದ ಕ್ವಾಂಟಿಟಿ ಡಿಮ್ಯಾಂಡೆಡ್ ಡ್ಯೂ ಟು ಚೇಂಜಸ್ ಇನ್ ದ ಪ್ರೈಸಸ್. ಪ್ರೈಸಲ್ಲಿ ಆಗುವಂತಹ ಬದಲಾವಣೆಯಿಂದ ಯಾವುದೇ ರೆಸ್ಪಾನ್ಸಿವ್ನೆಸ್ ಅಥವಾ ಯಾವುದೇ ಚೇಂಜಸ್ ನಮಗೆ ಕ್ವಾಂಟಿಟಿ ಡಿಮ್ಯಾಂಡಲ್ಲಿ ಆಗೋದಿಲ್ಲ. ಇದು ಕಾನ್ಸ್ಟೆಂಟ್ ಆಗೇ ಇರುತ್ತೆ. ಓಕೆ, ಅದಕ್ಕೆ ಎಕ್ಸಾಂಪಲ್ ನೋಡಿ. ಇಫ್ ದ ಪ್ರೈಸಸ್ ರೈಸಸ್ ಫ್ರಮ್ ₹5 to 50, ದ ಕ್ವಾಂಟಿಟಿ ಡಿಮ್ಯಾಂಡೆಡ್ ಸೇಮ್. ನೀವು 5 ರೂಪಾಯಿ ಇರುವಂತಹ ಒಂದು ಪ್ರಾಡಕ್ಟು ಪ್ರೈಸನ್ನು 50 ರೂಪೀಸಿಗೆ ಜಾಸ್ತಿ ಮಾಡಿ, ಅಥವಾ 50 ರೂಪೀಸ್ ಇರುವಂತಹ ಪ್ರೈಸಸನ್ನು ಬರೀ 5 ರೂಪೀಸಿಗೆ ರೆಡ್ಯೂಸ್ ಮಾಡಿ. ಏನೇ ವೇರಿಯೇಷನ್ಸ್ ಮಾಡಿದ್ರು ಕೂಡ ದೇರ್ ವಿಲ್ ಬಿ ನೋ ವೇರಿಯೇಷನ್ಸ್, ದೇರ್ ವಿಲ್ ಬಿ ನೋ ಎನಿ ಚೇಂಜಸ್ ಇನ್ ದ ಕ್ವಾಂಟಿಟಿ ಡಿಮ್ಯಾಂಡೆಡ್ ಆ್ಯಂಡ್ ಇಟ್ ಈಸ್ ರಿಮೈನ್ಸ್ ಕಾನ್ಸ್ಟೆಂಟ್. This situation is called as perfectly inelastic demand. Okay, next let us see third one, relatively elastic demand. As the name implies that slight change in price leads to more than proportionate change in quantity demanded. Price ಅಲ್ಲಿ ನಾವು ಸ್ವಲ್ಪ ಚೇಂಜಸನ್ನು ಮಾಡಿದ್ರು ಕೂಡ ಕ್ವಾಂಟಿಟಿನಲ್ಲಿ ಸ್ವಲ್ಪ ಜಾಸ್ತಿ ಬದಲಾವಣೆ ಆಗುತ್ತೆ. ಅಂದರೆ ಪ್ರೈಸಲ್ಲಿ ನಾವು ಎಷ್ಟು ಪ್ರಪೋರ್ಷನೇಟ್ ಚೇಂಜಸನ್ನು ಮಾಡಿರ್ತೀವೋ ಮೋರ್ ದ್ಯಾನ್ ದಟ್ ಚೇಂಜಸ್ ಇನ್ ದ ಕ್ವಾಂಟಿಟಿ ಡಿಮ್ಯಾಂಡೆಡ್, ಸಚ್ ಸಿಚುಯೇಷನ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ದಿ ರಿಲೇಟಿವ್ಲಿ ಎಲಾಸ್ಟಿಕ್ ಡಿಮ್ಯಾಂಡ್. ಹಾಗಾದರೆ ನಿಮಗೆ ಇಲ್ಲಿ ಒಂದು ಡೌಟ್ ಬರ್ಬೋದು, ಪರ್ಫೆಕ್ಟ್ಲಿ ಎಲಾಸ್ಟಿಕ್ಕಿಗೂ ರಿಲೇಟಿವ್ಲಿ ಎಲಾಸ್ಟಿಕ್ಕಿಗೂ ಏನು ಡಿಫ್ರೆನ್ಸ್ ಅಂತ. ಪರ್ಫೆಕ್ಟ್ಲಿ ಎಲಾಸ್ಟಿಕ್ಕಲ್ಲಿ ನಮಗೆ ಸ್ವಲ್ಪ ಪ್ರೈಸಲ್ಲಿ ಚೇಂಜಸ್ ಮಾಡಿದ್ರು ಇನ್ಫಿನಿಟ್, ಅಂದರೆ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಕೌಂಟ್ ಕೂಡ ಮಾಡೋದಕ್ಕಾಗಲ್ಲ, ಆ ಲೆವೆಲಲ್ಲಿ ನಮಗೆ ಕ್ವಾಂಟಿಟಿ ಡಿಮ್ಯಾಂಡಲ್ಲಿ ಚೇಂಜಸ್ ಆಗಿರುತ್ತೆ. ಬಟ್ ರಿಲೇಟಿವ್ ಎಲಾಸ್ಟಿಕ್ಕಲ್ಲಿ ಸ್ಲೈಟ್ ಡಿಫ್ರೆನ್ಸ್ ಮಾಡಿದ್ರು, ಪ್ರೈಸಸಲ್ಲಿ ಚೇಂಜಸ್ ಮಾಡಿದ್ರು, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಪ್ರಪೋರ್ಷನೇಟ್, ಅಂದರೆ ಇಲ್ಲಿ ತುಂಬ ವೆರಿ ಲಾರ್ಜ್ ಅಂತ ಹೇಳೋದಕ್ಕಾಗಲ್ಲ, ಮೋರ್ ದ್ಯಾನ್ ಚೇಂಜಸ್ ಇನ್ ದ ಪ್ರೈಸ್ ಪ್ರಪೋರ್ಷನೇಟ್ ವೈಸ್ ತೊಗೊಂಡಾಗ ಇಲ್ಲಿ ಒಂದು 10% ನಾವು ಪ್ರೈಸಲ್ಲಿ ಜಾಸ್ತಿ ಮಾಡಿದ್ರೆ ಒಂದು 12 ಅಥವಾ 15% ಪ್ರಪೋರ್ಷನೇಟು ನಮಗೆ ಕ್ವಾಂಟಿಟಿ ಡಿಮ್ಯಾಂಡೆಡ್. ಒಟ್ಟಿನಲ್ಲಿ ಪ್ರೈಸಿಗಿಂತ ಸ್ವಲ್ಪ ಜಾಸ್ತಿ ಡಿಮ್ಯಾಂಡಲ್ಲಿ ನಮಗೆ ಏನಾದರೂ ಜಾಸ್ತಿ ಚೇಂಜಸ್ ಆಗ್ತಿದೆ ಅಂತ ಅಂದರೆ ಅದನ್ನು ನಾವು ರಿಲೇಟಿವ್ಲಿ ಎಲಾಸ್ಟಿಕ್ ಅಂತ ಕರಿತೀವಿ. ನೆಕ್ಸ್ಟ್, ರಿಲೇಟಿವ್ಲಿ ಇನ್ ಎಲಾಸ್ಟಿಕ್ ಡಿಮ್ಯಾಂಡ್. ಇನ್ ದಿಸ್ ಸಿಚುಯೇಷನ್ large change in price leads to less proportionate change in quantity demanded. This is quite opposite for the first one. ಇಲ್ಲಿ ರಿಲೇಟಿವ್ಲಿ ಇನ್ಎಲಾಸ್ಟಿಕ್ ಅಂತ ಅಂದರೆ ನೀವು ಪ್ರೈಸಲ್ಲಿ ತುಂಬ ಚೇಂಜಸ್ ಮಾಡಿದ್ರು ಕ್ವಾಂಟಿಟಿನಲ್ಲಿ ತುಂಬ ಕಡಿಮೆ ಆಗುತ್ತೆ. ಇಲ್ಲಿ ನೀವು ಒಂದು 25% ಪ್ರೈಸಲ್ಲಿ ಚೇಂಜ್ ಮಾಡಿದ್ರೆ ಜಸ್ಟ್ ಒಂದು 5% ಅಥವಾ ಒಂದು 6% ಮಾತ್ರ ಕ್ವಾಂಟಿಟಿ ಡಿಮ್ಯಾಂಡೆಡಲ್ಲಿ ನಮಗೆ ಚೇಂಜಸ್ ಆಗುತ್ತೆ. ಬಟ್ ಅದೇ ಇಲ್ಲಿ ಪ್ರೈಸಿಗಿಂತ ಕ್ವಾಂಟಿಟಿ ಡಿಮ್ಯಾಂಡೆಡ್ ಪ್ರಪೋರ್ಷನೇಟು ಜಾಸ್ತಿ ಇರುತ್ತೆ. ಇಲ್ಲಿ ಪ್ರೈಸ್ ಚೇಂಜಸ್ ಪ್ರಪೋರ್ಷನೇಟು ಜಾಸ್ತಿ ಇರುತ್ತೆ ದ್ಯಾನ್ ದ ಪ್ರಪೋರ್ಷನೇಟ್ ಆಫ್ ಕ್ವಾಂಟಿಟಿ ಡಿಮ್ಯಾಂಡೆಡ್. And the last one, unitary elastic demand. Okay, in this case there is a equal proportionate changes in the price and as well as the quantity demanded. Now 10% price ಅಲ್ಲಿ ಚೇಂಜ್ ಮಾಡಿದ್ರೆ ಈ ಸೇಮ್ 10% ಕ್ವಾಂಟಿಟಿ ಡಿಮ್ಯಾಂಡಲ್ಲಿ ನಮಗೆ ಚೇಂಜ್ ಆಗುತ್ತೆ. ಅಥವಾ ಒಂದು 20% ಪ್ರೈಸಸ್ಸಲ್ಲಿ ನಾವೇನಾದರೂ ಚೇಂಜಸ್ ಮಾಡ್ತಿದ್ದೀವಿ ಅಂತ ಅಂದರೆ ಕ್ವಾಂಟಿಟಿ ಡಿಮ್ಯಾಂಡೆಡ್ ಕೂಡ 20%, 1% ಕೂಡ ನಮಗೆ ಅಲ್ಲಿ ಮೋರ್ ಅಥವಾ ಲೆಸ್ ಅಂತ ಹೇಳೋದಿಲ್ಲ. ಈಕ್ವಲ್ ಪ್ರಪೋರ್ಷನೇಟಲ್ಲಿ ಪ್ರೈಸು ಮತ್ತು ಕ್ವಾಂಟಿಟಿ ಡಿಮ್ಯಾಂಡೆಡ್ ಎರಡೂ ಕೂಡ ಚೇಂಜಸ್ ಆದರೆ ಅದನ್ನು ನಾವು ಯೂನಿಟರಿ ಅಂತ ಕರಿತೀವಿ. ಓಕೆ, ದಿಸ್ ಆರ್ ದ 5 ಇಂಪಾರ್ಟೆಂಟ್ ಥಿಂಗ್ಸ್ are the 5 important types which are coming under the price elasticity of demand. Okay, next let us discuss what are the determinants of price elasticity of demand. Okay, first one, nature of commodity. The demand for goods of necessity is less elastic or inelastic. The demand for luxurious goods is greatly elastic. ಫಸ್ಟ್ ನಮಗೆ ಎಲಾಸ್ಟಿಕ್ಕು ಅಥವಾ ಇನ್ ಎಲಾಸ್ಟಿಕ್ ಇದಕ್ಕೆ ನಾವು ಮೀನಿಂಗ್ನ ಅರ್ಥ ಮಾಡ್ಕೋಬೇಕು.
ಎಲಾಸ್ಟಿಕ್ ಅಂತ ಅಂದರೆ ಚೇಂಜಸ್ ಆಗುವಂಥದ್ದು, ಇನ್ ಎಲಾಸ್ಟಿಕ್ ಅಂತ ಅಂದರೆ ಚೇಂಜಸ್ಸು ಆಗದೆ ಇರುವಂಥದ್ದು ಅಥವಾ ತುಂಬ ಕಡಿಮೆ ಚೇಂಜಸ್ ಆಗುವಂಥದ್ದು. ನೇಚರ್ ಆಫ್ ಕಮಾಡಿಟಿ, ಈಗ ನೆಸೆಸಿಟಿ ಗೂಡ್ಸ್ ಅಂತ ಹೇಳ್ತೀವಿ. ನೆಸೆಸಿಟಿ ಗೂಡ್ಸ್ ಅಂತ ಅಂದರೆ ರೈಸ್, ವೀಟ್, ಮಿಲ್ಕ್. ನಮ್ಮ ಡೇ ಟು ಡೇ ಲೈಫಲ್ಲಿ ನಮ್ಮ ಲೈಫನ್ನು ಲೀಡ್ ಮಾಡೋದಕ್ಕೆ ತುಂಬ ನೆಸೆಸಿಟಿ ಅಥವಾ ಎಸೆನ್ಷಿಯಲ್ ಪ್ರಾಡಕ್ಟ್ ಏನಿರುತ್ತೆ ಅಲ್ವಾ, ಅದ್ರದ್ದು ಡಿಮ್ಯಾಂಡು ಯಾವಾಗಲೂ ಕೂಡ ಇನ್ ಎಲಾಸ್ಟಿಕ್ ಅಥವಾ ಲೆಸ್ ಎಲಾಸ್ಟಿಕ್. ಯಾಕೆ ಅಂತ ಅಂದರೆ ಪ್ರೈಸಲ್ಲಿ ನಮಗೆ ಜಾಸ್ತಿ ಮಾಡಿದ್ರು ಕಡಿಮೆ ಮಾಡಿದ್ರು ಅದನ್ನೆಲ್ಲ ಯೂಸ್ ಮಾಡ್ದಲೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಪ್ರೈಸು ಜಾಸ್ತಿ ಮಾಡಿದ್ರು ಅಂತ ಕಡಿಮೆ ಪರ್ಚೇಸ್ ಮಾಡಲ್ಲ, ಅಥವಾ ಪ್ರೈಸನ್ನು ಕಡಿಮೆ ಮಾಡಿದ್ದಾರೆ ಅಂತ ನಾವು ಊಟ, ಈಗ ಫಾರ್ ಎಕ್ಸಾಂಪಲ್ ಈ ರೈಸ್ ಅಥವಾ ವೀಟನ್ನ ಎಕ್ಸಾಂಪಲ್ ತೊಗೊಂಡ್ರೆ ನಾವು ರೈಸಿನ ಬೆಲೆ ಕಡಿಮೆ ಮಾಡಿದ್ರು ಅಂತ ನಾವು ಜಾಸ್ತಿ ತಿನ್ನೋದಕ್ಕೆ ಹೋಗಲ್ಲ, ಅಥವಾ ಜಾಸ್ತಿ ಮಾಡಿದ್ದಾರೆ ಅಂತ ಕಡಿಮೆ ತಿನ್ನೋದಕ್ಕೆ ಹೋಗಲ್ಲ. ಪ್ರತಿದಿನ ನಾವು ಎಷ್ಟು ಯೂಸ್ ಮಾಡ್ತಾ ಇರ್ತೀವೋ ಅಷ್ಟನ್ನು ನಾವು ಪರ್ಚೇಸ್ ಮಾಡೇ ಮಾಡ್ತೀವಿ, ಕನ್ಸ್ಯೂಮ್ ಮಾಡೇ ಮಾಡ್ತೀವಿ. ಹಾಗಾಗಿ ಅಂಥ ನೆಸೆಸಿಟಿ ಇರುವಂತಹ ಪ್ರಾಡಕ್ಟಿಗೆ ಯಾವಾಗಲೂ ಕೂಡ ಡಿಮ್ಯಾಂಡ್ ಅನ್ನೋದು ಪ್ರೈಸ್ ಮೇಲೆ ಬೇಸಾಗಿದ್ರೂ ಕೂಡ ತುಂಬ ರೆಸ್ಪಾನ್ಸನ್ನು ಮಾಡೋದಿಲ್ಲ ಅದು. ಏಕೆ ಅಂತಂದರೆ ಅದೆಲ್ಲ ನಮಗೆ ನೆಸೆಸಿಟಿ ಇರುವಂತಹ ಗೂಡ್ಸ್ ಆಗಿರೋದ್ರಿಂದ ಜಾಸ್ತಿ ಆದರೂ ಕಡಿಮೆ ಆದ್ರೂ ಕೂಡ ನಾವು ಅದನ್ನು ಪರ್ಚೇಸ್ ಮಾಡೇ ಮಾಡ್ತೀವಿ. ಕಡಿಮೆ ಆಯಿತು ಅಂತ ಜಾಸ್ತಿ ಪರ್ಚೇಸ್ ಮಾಡೋದು ಅಥವಾ ಜಾಸ್ತಿ ಪ್ರೈಸ್ ಆಯಿತು ಅಂತ ಕಡಿಮೆ ಪರ್ಚೇಸ್ ಮಾಡೋದು ಚಾನ್ಸಸ್ಸೇ ಇರೋದಿಲ್ಲ. ಹಾಗಾಗಿ ಇದ್ರದ್ದು ಯಾವಾಗಲೂ ಕೂಡ ಎಲಾಸ್ಟಿಸಿಟಿ ಕಡಿಮೆ ಇರುತ್ತೆ ಅಥವಾ ಕಂಪ್ಲೀಟ್ ಇನ್ ಎಲಾಸ್ಟಿಕ್ ಆಗಿರುತ್ತೆ. ಅದೇ ಲಕ್ಸುರಿಯಸ್ ಗೂಡ್ಸಿಗೆ ಕಂಪೇರ್ ಮಾಡಿದ್ರೆ ಲಕ್ಸುರಿಯಸ್ ಗೂಡ್ಸ್ ಯಾವಾಗಲೂ ಕೂಡ ಗ್ರೇಟ್ಲಿ ಎಲಾಸ್ಟಿಕ್. ಪ್ರೈಸು ಕಡಿಮೆ ಆದರೆ ಜಾಸ್ತಿ ಪರ್ಚೇಸ್ ಮಾಡ್ತೀವಿ. ಲಕ್ಸುರಿಯಸ್ ಪ್ರಾಡಕ್ಟು ಪ್ರೈಸು ಜಾಸ್ತಿ ಇದ್ದರೆ ನಾವು ಅದನ್ನು ಕಡಿಮೆ ಪರ್ಚೇಸ್ ಮಾಡ್ತೀವಿ. ಹೀಗಾಗಿ ಪ್ರೈಸಲ್ಲಿ ಆಗೋ ವೇರಿಯೇಷನ್ಸಿಂದ ಡಿಮ್ಯಾಂಡಲ್ಲೂ ತುಂಬ ವೇರಿಯೇಷನ್ಸ್ ಆದರೆ ಅದು ಎಲಾಸ್ಟಿಕ್ ಆಗಿರುತ್ತೆ, ಅದು ಲಕ್ಸುರಿ ಗುಡ್ಸಿಗೆ ಅಪ್ಲೈ ಆಗುತ್ತೆ. ಪ್ರೈಸಲ್ಲಿ ಎಷ್ಟೇ ವೇರಿಯೇಷನ್ಸ್ ಆದರೂ ಕೂಡ ನಮಗೆ ಡಿಮ್ಯಾಂಡಲ್ಲಿ ತುಂಬ ಏನು ವೇರಿಯೇಷನ್ಸೇ ಆಗ್ತಿಲ್ಲ ಅಂತ ಅಂದರೆ ಅದು ನಮಗೆ ಕಡಿಮೆ ಎಲಾಸ್ಟಿಕ್ ಅಥವಾ ಪ್ಯೂರ್ಲಿ ಇನ್ ಎಲಾಸ್ಟಿಕ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ಇಫ್ ದ ಪ್ರೈಸ್ ಆಫ್ ಬರ್ಗರ್ ಫಾಲ್ಸ್ ಇಟ್ಸ್ ಡಿಮ್ಯಾಂಡ್ ಇನ್ ದ ಸಿಟೀಸ್ ವಿಲ್ ಗೋ ಅಪ್. ಬರ್ಗರ್ ಅನ್ನೋದು ಒಂದು ಸ್ವಲ್ಪ ರಿಚ್ ಪೀಪಲ್ ಯೂಸ್ ಮಾಡುವಂಥದ್ದು, ಬಿಕಾಸ್ ಇದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಹಾಗಾಗಿ ಇದ್ರದ್ದು ಪ್ರೈಸ್ ಏನಾದರೂ ಕಡಿಮೆ ಆಗ್ತದೆ ಅಂತ ಅಂದರೆ ಸಿಟಿಗಳಲ್ಲಿ ಅದರದ್ದು ಪ್ರೈಸು ಡಿಮ್ಯಾಂಡು ಕೂಡ ಜಾಸ್ತಿ ಆಗುತ್ತೆ. ನೆಕ್ಸ್ಟ್, ಎಕ್ಸ್ಟೆಂಟ್ ಆಫ್ ಯೂಸ್. ಇಫ್ ಎ ಕಮಾಡಿಟಿ ಹ್ಯಾಸ್ ಮೆನಿ ಯೂಸಸ್ ದ ಡಿಮ್ಯಾಂಡ್ ಈಸ್ ಸೆಡ್ ಟು ಬಿ ಎಲಾಸ್ಟಿಕ್. ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟನ್ನು ನಾವು ಮಲ್ಟಿಪಲ್ ಪರ್ಪಸ್ಸಿಗೆ ಯೂಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅದರದ್ದು ಡಿಮ್ಯಾಂಡು ಯಾವಾಗಲೂ ಇನ್ ಎಲಾಸ್ಟಿಕ್ ಆಗಿರುತ್ತೆ. ಆ್ಯಂಡ್ ಇಫ್ ಎ ಕಮಾಡಿಟಿ ಹ್ಯಾಸ್ ಅ ಸ್ಪೆಸಿಫಿಕ್ ಯೂಸ್ ದಟ್ ಡಿಮ್ಯಾಂಡ್ ಇಸ್ ಸೆಡ್ ಟು ಬಿ ಇನ್ ಎಲಾಸ್ಟಿಕ್. ಕಮಾಡಿಟಿನ ನಾವು ಮಲ್ಟಿಪಲ್ ಪರ್ಪಸ್ಸಿಗೆ ಯೂಸ್ ಮಾಡ್ದಲೆ ಯಾವುದಾದ್ರೂ ಸಿಂಗಲ್ ಪರ್ಪಸ್ ಅಥವಾ ಸ್ಪೆಸಿಫಿಕ್ ಯೂಸ್ ಮಾಡ್ತಿದ್ದೀವಿ ಅಂತ ಅಂದರೆ ಅದರದ್ದು ಡಿಮ್ಯಾಂಡು ಯಾವಾಗಲೂ ನಮಗೆ ಇನ್ ಎಲಾಸ್ಟಿಕ್ ಆಗಿರುತ್ತೆ. ಓಕೆ, ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದರೆ ಕಮಾಡಿಟಿ ಹ್ಯಾಸ್ ಮೆನಿ ಯೂಸ್. ಎಲೆಕ್ಟ್ರಿಸಿಟಿನ ನಾವು ಮಲ್ಟಿಪರ್ಪಸ್ಸಿಗೆ ಯೂಸ್ ಮಾಡ್ತೀವಿ. ಎಲೆಕ್ಟ್ರಿಸಿಟಿ ಬಿಲ್ಲು ಅಥವಾ ರೇಟನ್ನ ಜಾಸ್ತಿ ಮಾಡಿದ್ದಾರೆ ಅಂತ ಅಂದರೆ ಯೂಸೇಜು ಕೂಡ ಕಡಿಮೆ ಮಾಡ್ತೀವಿ. ಎಲೆಕ್ಟ್ರಿಸಿಟಿ ಬಿಲ್ಲೆಲ್ಲ ಕಡಿಮೆ ಮಾಡಿದ್ದಾರೆ ಅಂತ ಅಂದರೆ ಆಟೋಮೆಟಿಕಲಿ ಅದನ್ನು ಮಲ್ಟಿಪರ್ಪಸ್ಸಿಗೆ ನಾವು ಜಾಸ್ತಿ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹಾಗಾಗಿ ಮೆನಿ ಯೂಸಸ್ ಇದ್ದಾಗ ಪ್ರೈಸು ಕಡಿಮೆ ಆದರೆ ಕ್ವಾಂಟಿಟಿ ಡಿಮ್ಯಾಂಡೆಡ್ ಜಾಸ್ತಿ ಆಗುತ್ತೆ, ಪ್ರೈಸು ಜಾಸ್ತಿ ಆದರೆ ಕ್ವಾಂಟಿಟಿ ಡಿಮ್ಯಾಂಡೆಡ್ ಕಡಿಮೆ ಆಗುತ್ತೆ. ಹಾಗಾಗಿ ಅದನ್ನು ನಾವು ಎಲಾಸ್ಟಿಕ್ ಅಂತ ಹೇಳ್ತೀವಿ. ಒಂದು ಪ್ರಾಡಕ್ಟನ್ನು ನಾವು ಜಸ್ಟ್ ಸ್ಪೆಸಿಫಿಕ್ ಯೂಸಿಗೆ ಯೂಸ್ ಮಾಡ್ತೀವಿ, ಒಂದೇ ಪರ್ಟಿಕ್ಯುಲರ್ ಪರ್ಪಸ್ಸಿಗೆ ಯೂಸ್ ಮಾಡ್ತೀವಿ ಅಂತ ಅಂದಾಗ ತುಂಬ ಬೆಲೆ ಜಾಸ್ತಿ ಆದ್ರೂ ಅಥವಾ ಪ್ರಾಡಕ್ಟಿಗೆ ಬೆಲೆ ಕಡಿಮೆ ಆದ್ರೂ ಕೂಡ ಕ್ವಾಂಟಿಟಿ ಡಿಮ್ಯಾಂಡೆಡಲ್ಲಿ ಏನು ತುಂಬ ವೇರಿಯೇಷನ್ಸ್ ಆಗೋದಿಲ್ಲ, ಅದು ಯಾವಾಗಲೂ ಕೂಡ ಇನ್ ಎಲಾಸ್ಟಿಕ್ ಆಗಿರುತ್ತೆ. ಓಕೆ, ನೆಕ್ಸ್ಟ್, ಅವೈಲಬಿಲಿಟಿ ಆಫ್ ಸಬ್ಸ್ಟಿಟ್ಯೂಟ್. If goods have greater number of close substitute available in the market, the demand for goods will greatly elastic. ಈಗ ನಾವು ಯೂಸ್ ಮಾಡುವಂತಹ ಪ್ರಾಡಕ್ಟಿಗೆ ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟು ಇದೆಯೋ ಇಲ್ವೋ ಅಂತ ನೋಡ್ತೀವಿ. ಯಾವ್ಯಾವ ಪ್ರಾಡಕ್ಟಿಗೆ ಸಬ್ಸ್ಟಿಟ್ಯೂಟ್ಸ್ ಇರುತ್ತೋ ಅಂಥ ಪ್ರಾಡಕ್ಟು ಯಾವಾಗಲೂ ಕೂಡ ಎಲಾಸ್ಟಿಕ್ ಆಗಿರುತ್ತೆ. ಯಾಕೆ ಅಂತ ಅಂದರೆ ಈಗ ಬೆಸ್ಟ್ ಎಕ್ಸಾಂಪಲ್ ಸಬ್ಸ್ಟಿಟ್ಯೂಟಿಗೆ ಕಾಫಿ ಆ್ಯಂಡ್ ಟೀ ಅಂತ ತೊಗೋಬೋದು. ಕಾಫಿ ಬೆಲೆ ತುಂಬ ಜಾಸ್ತಿ ಆಗ್ತಾ ಇದೆ ಅಂತ ಅಂದರೆ ಆವಾಗ ನಾವೇನು ಮಾಡ್ತೀವಿ, ಕಾಫಿನ ಡ್ರಾಪ್ ಮಾಡಿ ಟೀ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಥವಾ ಟೀ ಪ್ರೈಸಸ್ಸು ಜಾಸ್ತಿ ಆಗ್ತಿದೆ ಅಂತ ಅಂದರೆ ಕಾಫಿನ ಕನ್ಸ್ಯೂಮ್ ಮಾಡೋದಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ. ಹಾಗಾಗಿ ಆ ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟಲ್ಲಿ ಏನಾದರೂ ಒಂದು ಪ್ರಾಡಕ್ಟಿಗೆ ನಂಬರ್ ಆಫ್ ಸಬ್ಸ್ಟಿಟ್ಯೂಟ್ಸ್ ಅವೈಲಬಿಲಿಟಿ ಇದ್ದಾಗ ಯಾವಾಗಲೂ ಕೂಡ ಅದರದ್ದು ಎಲಾಸ್ಟಿಸಿಟಿ ತುಂಬಾ ಜಾಸ್ತಿ ಇರುತ್ತೆ. ಓಕೆ, ಎಕ್ಸಾಂಪಲ್ ನೋಡಿ. ಇಫ್ ದ ಪ್ರೈಸ್ ಆಫ್ ಕೋಕೋ ಕೋಲಾ rises, people will switch over to the consumption of Pepsi, which is
ಕ್ಲೋಸ್ ಸಬ್ಸ್ಟಿಟ್ಯೂಟ್. ಈಗ ಕೋಕೋ ಕೋಲಾದೇನಾದರೂ ಪ್ರೈಸು ತುಂಬ ಜಾಸ್ತಿ ಆದರೆ ಆಟೋಮೆಟಿಕಲಿ ನಾವೇನು ಮಾಡ್ತೀವಿ, ಅದಕ್ಕೆ ಬದಲಾಗಿ ಇಲ್ಲಿ ನಾವು ಪೆಪ್ಸಿನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನೆಕ್ಸ್ಟ್, ಡ್ಯೂರಬಿಲಿಟಿ. ಡ್ಯೂರಬಲ್ ಗೂಡ್ಸ್ ಹ್ಯಾವ್ ಹೈಯರ್ ಎಲಾಸ್ಟಿಸಿಟಿ ದ್ಯಾನ್ ನಾನ್ ಡ್ಯೂರಬಲ್ ಗೂಡ್ಸ್. ಡ್ಯೂರಬಿಲಿಟಿ ಅಂತ ಅಂದರೆ ತುಂಬ ವರ್ಷ ಬಾಳಿಕೆ ಬರುವಂತಹ ವಸ್ತುಗಳನ್ನ ಡ್ಯೂರಬಲ್ ಗೂಡ್ಸ್ ಅಂತ ಕರಿತೀವಿ. ನಾನ್ ಡ್ಯೂರಬಲ್ ಅಂತ ಅಂದರೆ ಶಾರ್ಟ್ ಲೈಫ್ ಇರುವಂಥದ್ದು, ಅಂದರೆ ತುಂಬ ವರ್ಷ ಬಾಳಿಕೆ ಬರ್ತಾ ಇದ್ರೆ ಅದನ್ನು ನಾವು ನಾನ್ ಡ್ಯೂರಬಲ್ ಅಂತ ಕರಿತೀವಿ. ಇಲ್ಲಿ ಯಾವ ಗೂಡ್ಸು ಎಲಾಸ್ಟಿಸಿಟಿ ಆಗಿರುತ್ತೆ, ಯಾವ ಗೂಡ್ಸು ಇನ್ ಎಲಾಸ್ಟಿಸಿಟಿ ಆಗಿರುತ್ತೆ ಅಂತ. ಡ್ಯೂರಬಲ್ ಗೂಡ್ಸ್ ಅಂತ ಅಂದರೆ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್, ತುಂಬ ವರ್ಷ ಯೂಸ್ ಮಾಡುವಂಥದ್ದು. ಜಾಸ್ತಿ ವರ್ಷ ಬಾಳಿಕೆ ಬರುವಂಥದ್ದಕ್ಕೆ ಏನಾಗಿರುತ್ತೆ ಅಂತ ಅಂದರೆ ಕಡಿಮೆ ಬೆಲೆ ಇದ್ದಾಗ ನಾವು ಅದನ್ನು ಜಾಸ್ತಿ ಪರ್ಚೇಸ್ ಮಾಡಿ ಇಟ್ಕೊಳ್ತೀವಿ. ಹಾಗಾಗಿ ಅಲ್ಲಿ ಯಾವಾಗಲೂ ಕೂಡ ಪ್ರೈಸ್ ಮತ್ತು ಡಿಮ್ಯಾಂಡು ಡೈರೆಕ್ಟ್ ರಿಲೇಷನ್ಶಿಪ್ಪಲ್ಲಿ ಪ್ರೈಸಿಗಿಂತ ಜಾಸ್ತಿ ಡಿಮ್ಯಾಂಡಲ್ಲಿ ಚೇಂಜಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದೇ ನಾನ್ ಡ್ಯೂರಬಲ್ ಗೂಡ್ಸು ತುಂಬ ಪೆರಿಷಬಲ್ ಪ್ರಾಡಕ್ಟು, ಎಷ್ಟೇ ಪ್ರೈಸನ್ನು ಕಡಿಮೆ ಮಾಡಿದ್ರೂ ನಮಗೆ ಎಷ್ಟು ನೆಸೆಸಿಟಿ ಇರುತ್ತೋ ಅಷ್ಟು ಮಾತ್ರ ಪರ್ಚೇಸ್ ಮಾಡ್ಬೋದು. ಬಿಕಾಸ್ ಅದನ್ನು ಯೂಸೇಜನ್ನ ಪೋಸ್ಟ್ಪೋನ್ ಮಾಡೋದಕ್ಕಾಗಲ್ಲ. ನಾನ್ ಡ್ಯೂರಬಲ್ ಗೂಡ್ಸ್ ಬೇಗ ಹಾಳಾಗೋಗುತ್ತೆ. ಹಾಗಾಗಿ ಪ್ರೈಸಲ್ಲಿ ತುಂಬ ಏನೇ ವೇರಿಯೇಷನ್ಸ್ ಆದರೂ ಕೂಡ ನಾನ್ ಡ್ಯೂರಬಲ್ ಗೂಡ್ಸ್ ಡಿಮ್ಯಾಂಡಲ್ಲಿ ತುಂಬ ವೇರಿಯೇಷನ್ಸ್ ಆಗೋದಿಲ್ಲ. ಹಾಗಾಗಿ ಅದನ್ನು ನಾವು ಇನ್ ಎಲಾಸ್ಟಿಕ್ ಅಂತ ಹೇಳ್ಬೋದು. ಅದೇ ಡ್ಯೂರಬಲ್ ಗೂಡ್ಸನ್ನ ತುಂಬ ವರ್ಷ ಬಾಳಿಕೆ ಬರುತ್ತೆ, ಹಾಗೆ ಅದನ್ನು ಯೂಸ್ ಮಾಡೋದ್ರಿಂದ ಪ್ರೈಸಲ್ಲಿ ಚೇಂಜಸ್ ಆದರೆ ಸೇಮ್ ಪ್ರಪೋರ್ಷನೇಟಲ್ಲಿ ಅಥವಾ ಮೋರ್ ದ್ಯಾನ್ ನಮಗೆ ಕ್ವಾಂಟಿಟಿ ಡಿಮ್ಯಾಂಡೆಡಲ್ಲಿ ಚೇಂಜಸ್ ಆಗುವಂಥ ಚಾನ್ಸಸ್ ಇರುತ್ತೆ. Next, proportionate spend on a commodity. If a person spends only a small percentage of his income on a commodity, the demand is said to be inelastic. ಓಕೆ, ಈ ಪಾಯಿಂಟನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಎಕ್ಸಾಂಪಲ್ ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ. ನಮ್ಮ ಟೋಟಲ್ ಇನ್ಕಮಲ್ಲಿ ತುಂಬ ಲೀಸ್ಟ್ ಇನ್ಕಮನ್ನು ಸ್ಪೆಂಡ್ ಮಾಡೋವಂಥದ್ದು ಈ ಸಾಲ್ಟು, ಮ್ಯಾಚ್ ಬಾಕ್ಸು. ಪ್ರೈಸಸಲ್ಲಿ ನೀವು ಏನೇ ಜಾಸ್ತಿ ಮಾಡಿದ್ರು ಏನೇ ಕಡಿಮೆ ಮಾಡಿದ್ರು ಇದ್ರದ್ದು ಡಿಮ್ಯಾಂಡ್ ಯೂಶ್ವಲಿ ಇನ್ ಎಲಾಸ್ಟಿಕ್ ಆಗಿರುತ್ತೆ. ಪ್ರೈಸ್ ಕಡಿಮೆ ಇದೆ ಅಂತ ತುಂಬ ಸಾಲ್ಟನ್ನು ಯೂಸ್ ಮಾಡಲ್ಲ, ಅಥವಾ ಪ್ರೈಸು ಜಾಸ್ತಿ ಆಗಿದೆ ಅಂತ ಕಡಿಮೆ ಸಾಲ್ಟನ್ನು ಯೂಸ್ ಮಾಡಲ್ಲ. ಈವನ್ ಲೈಕ್ ಮ್ಯಾಚ್ ಬಾಕ್ಸ್ ಆಲ್ಸೋ, ತುಂಬ ದುಡ್ಡಿದೆ ಅಂತ ಪ್ರೈಸ್ ಕಡಿಮೆ ಮಾಡಿದ್ದಾರೆ ಅಂತ ನಾವು ಜಾಸ್ತಿ ಮ್ಯಾಚ್ ಬಾಕ್ಸನ್ನು ಪರ್ಚೇಸ್ ಮಾಡಲ್ಲ, ಅಥವಾ ಪ್ರೈಸಸ್ ಜಾಸ್ತಿ ಇದೆ ಅಂತ ನಾವು ಅದನ್ನು ಪರ್ಚೇಸ್ ಮಾಡೋದ್ರಲ್ಲಿನೂ ಕೂಡ ಇರೋದೇ ಇಲ್ಲ. ಈ ಥರ ಕಡಿಮೆ ಲೀಸ್ಟ್ ಅಮೌಂಟನ್ನ ಸ್ಪೆಂಡ್ ಮಾಡುವಂತಹ ಕೆಲವೊಂದು ಕಮಾಡಿಟೀಸ್ ಅಥವಾ ಐಟಮ್ಸ್ ಏನಿರುತ್ತೆ ಅಲ್ವಾ, ಇದು ಯಾವಾಗಲೂ ಕೂಡ ಇನ್ ಎಲಾಸ್ಟಿಕ್. ಪ್ರೈಸಸಲ್ಲಿ ಆಗೋ ಚೇಂಜಸ್ಸು ಡಿಮ್ಯಾಂಡಲ್ಲಿ ಯಾವುದೇ ಒಂದು ಚೇಂಜಸ್ಸನ್ನು ತುಂಬ ಕ್ರಿಯೇಟ್ ಮಾಡೋದಿಲ್ಲ. ನೆಕ್ಸ್ಟ್, ಇನ್ಕಮ್ ಗ್ರೂಪ್. ಎಲಾಸ್ಟಿಸಿಟಿ ಆಲ್ಸೋ ವೇರೀಸ್ ವಿತ್ ಇನ್ಕಮ್. People with high income are not affected by the price changes than the people with low income. ಒಂದು ಇಂಪಾರ್ಟೆಂಟ್ ಕನ್ಸಿಡರ್ ಏನು ಅಂತಂದರೆ, ವಾಟ್ ಈಸ್ ದ ಇನ್ಕಮ್ ಆಫ್ ದ ಪೀಪಲ್. ಹೈ ಇನ್ಕಮ್ ಗ್ರೂಪ್ ಆಫ್ ಪೀಪಲ್, ಹಾಗೆಯೇ ಲೋ ಇನ್ಕಮ್ ಗ್ರೂಪ್ ಆಫ್ ಪೀಪಲ್ ಅಂತ ಇರ್ತಾರೆ. ಹೈ ಇನ್ಕಮ್ ಗ್ರೂಪ್ ಆಫ್ ಪೀಪಲ್ಲು ಪ್ರೈಸ್ ಆಗೋ ಚೇಂಜಸ್ಸಿಂದ ಡಿಮ್ಯಾಂಡಲ್ಲಿ ತುಂಬ ಚೇಂಜಸ್ಸನ್ನು ಮಾಡೋದಿಲ್ಲ. ಬಿಕಾಸ್ ಅವ್ರ ಹತ್ರ ಆಲ್ರೆಡಿ ತುಂಬ ದುಡ್ಡಿರುತ್ತೆ, ಪರ್ಚೇಸಿಂಗ್ ಕೇಪಬಿಲಿಟಿ ಇರುತ್ತೆ. ಪ್ರೈಸು ಜಾಸ್ತಿ ಮಾಡಿದ್ರೂ ಅವ್ರೇನು ಕಡಿಮೆ ಪರ್ಚೇಸ್ ಮಾಡೋದಿಲ್ಲ. ಎಷ್ಟೇ ಪ್ರೈಸ್ ಆದರೂ ಕೂಡ ಅವರಿಗೆ ಅವಶ್ಯಕತೆ ಎಷ್ಟಿರುತ್ತೋ ಅಷ್ಟು ಪರ್ಚೇಸ್ ಮಾಡ್ತಾರೆ. ಹಾಗಾಗಿ ಅವರ ಪಾಯಿಂಟ್ ಆಫ್ ವ್ಯೂಯಿಂದ ಅದು ಇನ್ ಎಲಾಸ್ಟಿಕ್ ಆಗಿರುತ್ತೆ. ಅದೇ ಲೋ ಇನ್ಕಮ್ ಗ್ರೂಪ್ ಆಫ್ ಪೀಪಲ್ ಅಥವಾ ಪೂರ್ ಪೀಪಲ್ಲಿಗೆ ಪ್ರೈಸಲ್ಲಿ ಏನೇ ಚೇಂಜಸ್ ಆದರೂ ಕೂಡ ಅದು ಅವ್ರಿಗೆ ಡೈರೆಕ್ಟ್ ಇಂಪ್ಯಾಕ್ಟ್ ಆಗೋದ್ರಿಂದ ಏನು ಮಾಡ್ತಾರೆ, ಜಾಸ್ತಿ ಪ್ರೈಸ್ ಮಾಡಿದ್ರೆ ಕಡಿಮೆ ಡಿಮ್ಯಾಂಡ್ ಮಾಡ್ತಾರೆ. ಸೊ ಪ್ರೈಸ್ ಕಡಿಮೆ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡ್ತಾರೆ. ಹಾಗಾಗಿ ಹೈ ಇನ್ಕಮ್ ಗ್ರೂಪ್ ಆಫ್ ಪೀಪಲಿಂದ ಎಲಾಸ್ಟಿಕ್ ಆಗಿರುತ್ತೆ ಡಿಮ್ಯಾಂಡ್ ಅನ್ನೋದು. ಲೋ ಇನ್ಕಮ್ ಗ್ರೂಪ್ ಆಫ್ ಪೀಪಲ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡಿದ್ರೆ ಡಿಮ್ಯಾಂಡು ಯಾವಾಗಲೂ ಕೂಡ ಇನ್ ಎಲಾಸ್ಟಿಕ್ ಆಗಿರುತ್ತೆ. ಓಕೆ, ದಿಸ್ ಆರ್ ದ ಅಂಡ್ ನೆಕ್ಸ್ಟ್ ಒನ್, ಹ್ಯಾಬಿಟ್ ಅಂಡ್ ಕನ್ವೆನ್ಷನ್ಸ್. ಇಫ್ ದ ಕನ್ಸಂಪ್ಷನ್ of a commodity has become a matter of habit, it is not much affected by the price changes. Hence, the demand is inelastic. ಓಕೆ, ಫಸ್ಟ್ ಎಕ್ಸಾಂಪಲ್ ನೋಡ್ಬಿಟ್ರೆ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಈ ಸಿಗರೇಟನ್ನು ಸ್ಮೋಕ್ ಮಾಡುವಂಥವ್ರು, ಆಲ್ಕೋಹಾಲ್ ಡ್ರಿಂಕ್ ಮಾಡುವಂಥವ್ರು, ಸೊ ಈ ಥರ ಪೀಪಲ್ಸ್ ಎಲ್ಲ ಏನಿರ್ತಾರೆ ಅಲ್ವಾ, ಆ ಪ್ರಾಡಕ್ಟಲ್ಲಿ ಪ್ರೈಸಸ್ಸಲ್ಲಿ ನೀವು ಏನೇ ಚೇಂಜಸನ್ನು ಮಾಡಿದ್ರು ಅವರ ಕನ್ಸ್ಯೂಮ್ ಹ್ಯಾಬಿಟ್ ಅದು ಯಾವಾಗಲೂ ಕೂಡ ಕಾನ್ಸ್ಟೆಂಟಾಗಿ ಇರುತ್ತೆ. ಹಾಗಾಗಿ ಈ ಥರ ಹ್ಯಾಬಿಟು ಕನ್ವೆನ್ಷನ್ ಮ್ಯಾಟರ್ ಅಂತ ಬಂದಾಗ ಅಂಥ ಪರ್ಟಿಕ್ಯುಲರ್ ಕಮಾಡಿಟಿ ಯಾವಾಗಲೂ ಕೂಡ ಇನ್ ಎಲಾಸ್ಟಿಕ್. ರೇಟ್ ಜಾಸ್ತಿ ಮಾಡಿದ್ರು ಅಂತ ಸಿಗರೇಟ್ ಸ್ಮೋಕ್ ಮಾಡೋರು ಬಿಡೋದಿಲ್ಲ,
ಹಾಗೆಯೇ ಈ ಆಲ್ಕೋಹಾಲ್ ಡ್ರಿಂಕ್ಸ್ ಅದರದ್ದೆಲ್ಲ ಪ್ರೈಸಸ್ಸು ಜಾಸ್ತಿ ಮಾಡಿದ್ದಾರೆ ಅಂತ ಅದನ್ನು ಡ್ರಿಂಕ್ಸ್ ಮಾಡೋರು ಕೂಡ ಬಿಡೋದಿಲ್ಲ. ನೀವು ಪ್ರೈಸ್ ಜಾಸ್ತಿನಾದರೂ ಆಗಲಿ ಕಡಿಮೆನಾದರೂ ಆಗಲಿ ಅದಕ್ಕೆ ಯೂಶ್ವಲಿ ಸೇಮ್ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಇದು ನಮಗೆ ಇನ್ಎಲಾಸ್ಟಿಕ್ ಆಗುತ್ತೆ. ಓಕೆ, ನೆಕ್ಸ್ಟ್ ಗೂಡ್ಸ್ ದಟ್ ಕ್ಯಾನ್ ಬಿ ಪೋಸ್ಟ್ಪೋನ್. ಯಾವ್ಯಾವ ಗೂಡ್ಸನ್ನು ನಾವು ಪೋಸ್ಟ್ಪೋನ್ ಮಾಡ್ಬೋದು, ಅದರದ್ದು ಕನ್ಸಂಪ್ಷನ್ ಇವಾಗಲೇ ಯೂಸ್ ಮಾಡಬೇಕು, ತಕ್ಷಣ ಯೂಸ್ ಮಾಡಬೇಕು, ಎಲ್ಲ ಹಾಳಾಗೋಗುತ್ತೆ, ಆ ಥರ ಏನೂ ಇರೋದಿಲ್ಲ. ಇವತ್ತು ಪರ್ಚೇಸ್ ಮಾಡಿರೋ ಗೂಡ್ಸನ್ನ ಇನ್ನು ಫ್ಯೂಚರಲ್ಲಿ ನಾವು ಪೋಸ್ಟ್ಪೋನ್ ಮಾಡ್ಬೋದು. ಆ ಥರ ಏನಾದರೂ ಇದ್ದರೆ ಅಂಥ ಕಮಾಡಿಟಿ ಯಾವಾಗಲೂ ಕೂಡ ಇನ್ಎಲಾಸ್ಟಿಕ್ ಆಗಿರುತ್ತೆ. ಅದೇ ತುಂಬ ಪೆರಿಷಬಲ್ ಪ್ರಾಡಕ್ಟ್ ಅಂತ ಅಂದರೆ ಅದು ಎಲಾಸ್ಟಿಸಿಟಿಗಿಂತ ಯಾವಾಗಲೂ ಕೂಡ ಇನ್ಎಲಾಸ್ಟಿಕ್ ಆಗಿರುತ್ತೆ. Okay, these are the important factors which are influencing the price elasticity of demand. Okay, next let us discuss the income elasticity of demand. As the name implies that income elasticity of demand is nothing but whatever the changes made in income, it leads to the changes in demand. Price elasticity nalli price criteria ಆಗಿರುತ್ತೆ. ಪ್ರೈಸ್ ಅಲ್ಲಿ ಆಗೋ ಚೇಂಜಸ್ ಇಂದ ಡಿಮ್ಯಾಂಡ್ ಅಲ್ಲಿ ಏನು ಚೇಂಜಸ್ ಆಗುತ್ತೆ ಅಂತ. ಹಾಗೆಯೇ ಇನ್ಕಮ್ ಎಲಾಸ್ಟಿಸಿಟಿ ಅಂತ ಅಂದರೆ ಜನಗಳ ಇನ್ಕಮಲ್ಲಿ ಆಗುವಂತಹ ಬದಲಾವಣೆಯಿಂದ ಡಿಮ್ಯಾಂಡಲ್ಲಿ ಏನೇನು ಚೇಂಜಸ್ ಆಗುತ್ತೆ. ಇನ್ಕಮ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ರೆಫರ್ಸ್ ಟು ದ ರೇಷಿಯೋ ಆಫ್ ಪ್ರಪೋರ್ಷನೇಟ್ ಚೇಂಜ್ ಇನ್ ದ ಪರ್ಚೇಸ್ ಆಫ್ ಎ ಕಮಾಡಿಟಿ ಟು ದ ಪ್ರಪೋರ್ಷನೇಟ್ ಚೇಂಜ್ ಇನ್ ಇನ್ಕಮ್. ನಮ್ಮ ಇನ್ಕಮಲ್ಲಿ ಜನಗಳ ಇನ್ಕಮಲ್ಲಿ ಆಗೋ ಚೇಂಜಸ್ಸಿಂದ ಡಿಮ್ಯಾಂಡಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ, ಪ್ರಪೋರ್ಷನೇಟ್ ಎಷ್ಟು ಪರ್ಚೇಸ್ ಮಾಡ್ತಾರೆ. ಇದು ಕಾಮನ್. ಏಕೆ ಅಂತಂದರೆ ನಮಗೆ ಡೇ ಟು ಡೇ ಲೈಫಲ್ಲಿ ತುಂಬ ಚೆನ್ನಾಗಿ ಅಪ್ಲೈ ಆಗುವಂಥ ಕಾನ್ಸೆಪ್ಟ್. ನಮ್ಮ ಹತ್ರ ತುಂಬ ದುಡ್ಡಿದೆ ಅಂತ ಅಂದರೆ ನಾವು ಜಾಸ್ತಿ ಪರ್ಚೇಸ್ ಮಾಡ್ತೀವಿ. ನಮ್ಮ ಹತ್ರ ದುಡ್ಡು ಕಡಿಮೆ ಇದೆ ಅಂತ ಅಂದರೆ ಆಟೋಮೆಟಿಕಲಿ ನಮಗೆ ಆಸೆ ಇದ್ದರೂ ಕೂಡ ನಾವು ಕಡಿಮೆ ಪರ್ಚೇಸ್ ಮಾಡ್ತೀವಿ. ಹಾಗಾಗಿ ಇನ್ಕಮ್ಮಿಗೂ ಮತ್ತು ಇಲ್ಲಿ ಕ್ವಾಂಟಿಟಿ ಡಿಮ್ಯಾಂಡಿಗೂ ಡೈರೆಕ್ಟ್ ರಿಲೇಷನ್ಶಿಪ್ ಇರುತ್ತೆ. ಇನ್ಕಮಲ್ಲಿ ಆಗೋ ಬದಲಾವಣೆಯಿಂದ ಪ್ರಪೋರ್ಷನೇಟು ಎಷ್ಟು ಕ್ವಾಂಟಿಟಿ ಡಿಮ್ಯಾಂಡಲ್ಲಿ ಚೇಂಜಸ್ ಆಗುತ್ತೋ ಅದನ್ನು ನಾವು ಇನ್ಕಮ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಕರಿತೀವಿ. ಓಕೆ, ಈ ಫಾರ್ಮುಲಾ ನೋಡಿದ್ರೆ ಗೊತ್ತಾಗುತ್ತೆ. ಪ್ರಪೋರ್ಷನೇಟ್ ಚೇಂಜ್ ಇನ್ ಪರ್ಚೇಸ್ ಆಫ್ ಕಮಾಡಿಟಿ, ಪ್ರಪೋರ್ಷನೇಟ್ ಚೇಂಜ್ ಇನ್ ಇನ್ಕಮ್. ಇನ್ಕಮಲ್ಲಿ ಆಗೋ ಬದಲಾವಣೆಯಿಂದ ಸೊ ಎಷ್ಟು ಪ್ರಪೋರ್ಷನೇಟು ನಮಗೆ ಈ ಪರ್ಚೇಸ್ ಕಮಾಡಿಟಿನಲ್ಲಿ ಚೇಂಜಸ್ ಆಗುತ್ತೆ ಅಂತ. ದಿಸ್ ಈಸ್ ಒನ್ ಆಫ್ ದ ಫಾರ್ಮುಲಾ. See here, income elasticity of demand is nothing but percentage change in quantity demanded due to percentage change in consumer real income. ಕನ್ಸ್ಯೂಮರ್ನ ರಿಯಲ್ ಇನ್ಕಮ್ನಲ್ಲಿ ಆಗುವಂತಹ ಬದಲಾವಣೆಯಿಂದ ಕ್ವಾಂಟಿಟಿ ಡಿಮ್ಯಾಂಡಲ್ಲಿ ಏನೇನು ಚೇಂಜಸ್ ಆಗುತ್ತೆ. ಈ ಒಂದು ರಿಲೇಷನ್ಶಿಪ್ ಅಥವಾ ರೇಷಿಯೋನ ನಾವು ಇನ್ಕಮ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಕರಿತೀವಿ. ಓಕೆ, ಸೊ next let us discuss what are the types of income elasticity of demand. ಈ ಒಂದು ಇನ್ಕಮ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡಲ್ಲಿ ಬೇಸಿಕಲಿ 3 ಪಾಯಿಂಟ್ಸ್ ಬರುತ್ತೆ ಅಥವಾ 3 ಟೈಪ್ಸ್ ಇದೆ. ಪಾಸಿಟಿವ್, ನೆಗೆಟಿವ್, ಝೀರೋ. ಪಾಸಿಟಿವ್ ಇನ್ಕಮ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್, ನೆಗೆಟಿವ್ ಇನ್ಕಮ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ and the last one zero income elasticity of demand. Okay, let us discuss one by one. First one, ಪಾಸಿಟಿವ್ ಇನ್ಕಮ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಓಕೆ, ಪಾಸಿಟಿವ್ ಏನು ಹೇಳುತ್ತೆ ಅಂದರೆ ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ನಾರ್ಮಲ್ ಗೂಡ್ಸ್. ಇದು ನಾರ್ಮಲ್ ಗೂಡ್ಸಿಗೆ ಸಂಬಂಧಪಟ್ಟಿರುವಂಥದ್ದು. ಆ್ಯನ್ ಇನ್ಕ್ರೀಸ್ ಇನ್ ಇನ್ಕಮ್ ಲೀಡ್ ಟು ರೈಸ್ ಇನ್ ಡಿಮ್ಯಾಂಡ್. ಸೊ ನಾರ್ಮಲ್ ಗೂಡ್ಸಿನ ಪಾಯಿಂಟ್ ಆಫ್ ವ್ಯೂಯಿಂದ ನೋಡಬೇಕಾದ್ರೆ ವೆನ್ ದರ್ ಈಸ್ ಅನ್ ಇನ್ಕ್ರೀಸ್ ಇನ್ ಇನ್ಕಮ್ ವಿಲ್ ಲೀಡ್ ಟು ರೈಸ್ ಇನ್ ಡಿಮ್ಯಾಂಡ್. ಸೊ ಯಾವಾಗ ನಮ್ಮ ಇನ್ಕಮ್ಮು ಜಾಸ್ತಿ ಆಗುತ್ತೋ ನಾವು ಜಾಸ್ತಿ ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡ್ತೀವಿ. If income elasticity of demand of a commodity is less than 1, it is a necessity goods. Necessity goods ಅಂತ ಅಂದರೆ ರೈಟ್, ವೀಸ್, ಮಿಲ್ಕ್ ಈ ಥರದ್ದೆಲ್ಲ ಏನಾಗಿದೆ ಅಲ್ವಾ, ಇದ್ರದ್ದೆಲ್ಲ ಯಾವಾಗಲೂ ಕೂಡ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಲೆಸ್ ದ್ಯಾನ್ 1 ಇದ್ರೆ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್, ಅದನ್ನು ನಾವು ನೆಸೆಸಿಟಿ ಗೂಡ್ಸ್ ಅಂತ ಕರಿತೀವಿ. If the income elasticity of demand is greater than 1, then it is luxurious goods or the superior goods. Okay. ಸೊ ಈ ಪಾಸಿಟಿವ್ ಇನ್ಕಮ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಏನು ಹೇಳುತ್ತೆ, ನಮಗೆ ಇನ್ಕಮಲ್ಲಿ ಜಾಸ್ತಿ ಆದರೆ ಡಿಮ್ಯಾಂಡು ಕೂಡ ಜಾಸ್ತಿ ಅಂತ ಹೇಳ್ತೀವಿ. ಅದು ನಾರ್ಮಲ್ ಗೂಡ್ಸಿಗೆ. ಅದೇ ನೆಸೆಸಿಟಿ ಗೂಡ್ಸ್ ಅಂತ ತಗೊಂಡಾಗ ಯಾವಾಗಲೂ ಕೂಡ ಹೇಗಿರುತ್ತೆ, ನೆಸೆಸಿಟಿ ಗೂಡ್ಸಲ್ಲಿ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡು ಲೆಸ್ ದ್ಯಾನ್ 1 ಆಗಿರುತ್ತೆ. ಅದೇ ಲಕ್ಸುರಿಯಸ್ ಗೂಡ್ಸ್ ಅಥವಾ ಸುಪೀರಿಯರ್ ಗೂಡ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡಬೇಕಾದ್ರೆ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡು ಯಾವಾಗಲೂ ಕೂಡ ಗ್ರೇಟರ್ ದ್ಯಾನ್ 1 ಆಗಿರುತ್ತೆ.
Next, negative elasticity of demand. It is associated with inferior goods. An increase in income lead to fall in demand and may lead to change to more luxurious substitute. ಓಕೆ, ನೆಗೆಟಿವ್ ಏನು ಹೇಳುತ್ತೆ ಅಂತ ಅಂದರೆ ಇದು ಪ್ಯೂರ್ಲಿ ಇನ್ಫೀರಿಯರ್ ಗೂಡ್ಸಿಗೆ ಸಂಬಂಧಪಟ್ಟಿರುವಂಥದ್ದು. ಅನ್ ಇನ್ಕ್ರೀಸ್ ಇನ್ ಇನ್ಕಮ್ ಲೀಡ್ ಟು ಫಾಲ್ ಇನ್ ದ ಡಿಮ್ಯಾಂಡ್. ನಮಗೆ ನಮ್ಮ ಇನ್ಕಮ್ಮು ಜಾಸ್ತಿ ಆದರೆ ಪೂರ್ ಕ್ವಾಲಿಟಿ ಪ್ರಾಡಕ್ಟಿಗೆ ಅಥವಾ ಇನ್ಫೀರಿಯರ್ ಗೂಡ್ಸಿಗೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಬಿಕಾಸ್ ಯಾಕೆ ಅಂತ ಅಂದರೆ ಇನ್ಕಮ್ ಲೆವೆಲ್ ಜಾಸ್ತಿ ಆಗ್ತಿದೆ ಅಂತ ಅಂದರೆ ಅವಾಗ ನಾವು ಹೈ ಕ್ವಾಲಿಟಿ ಪ್ರಾಡಕ್ಟನ್ನ ಅಥವಾ ಲಕ್ಸುರಿಯಸ್ ಪ್ರಾಡಕ್ಟನ್ನ ಪರ್ಚೇಸ್ ಮಾಡೋದಕ್ಕೆ ಇಷ್ಟಪಡ್ತೀವಿ ಹೊರತು ಇನ್ಕಮ್ ಜಾಸ್ತಿ ಇದ್ದಾಗ ಕಡಿಮೆ ಕ್ವಾಲಿಟಿ ಗೂಡ್ಸನ್ನು ಪರ್ಚೇಸ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಅದೇ ನಮ್ಮ ಇನ್ಕಮ್ ಲೆವೆಲ್ ಕಡಿಮೆ ಇದ್ದಿದ್ದರೆ ಆವಾಗ ನಮಗೆ ಇನ್ನೆವಿಟಬಲಿ ಇನ್ಫೀರಿಯರ್ ಕ್ವಾಲಿಟಿ ಇರೋಂತಹ ಗೂಡ್ಸನ್ನೇ ಪರ್ಚೇಸ್ ಮಾಡಬೇಕಾಗುತ್ತೆ. ಆವಾಗ ನಮಗೆ ಲೋ ಇನ್ಕಮ್ ಇದ್ದಷ್ಟು ಇನ್ಫೀರಿಯರ್ ಗೂಡ್ಸಿಗೆ ಡಿಮ್ಯಾಂಡ್ ಜಾಸ್ತಿ ಮಾಡ್ತೀವಿ, ಹೈ ಇನ್ಕಮ್ ಇದ್ದಷ್ಟು ಇನ್ಫೀರಿಯರ್ ಗೂಡ್ಸ್ಗೆ ಡಿಮ್ಯಾಂಡ್ ಕಡಿಮೆ ಮಾಡಿ ಅದಕ್ಕೆ ಬದಲಾಗಿ ನಾವು ಲಕ್ಸುರಿಯಸ್ ಪ್ರಾಡಕ್ಟನ್ನು ಬೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಈ ಸಿಚುವೇಶನ್ಸನ್ನ ನಾವು ನೆಗೆಟಿವ್ ಇನ್ಕಮ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಹೇಳ್ತೀವಿ. And the last one, zero income elasticity of demand. It occurs when an increase in income is not associated with change in demand of a goods. ಇನ್ಕಮ್ ಅಲ್ಲಿ ನಮ್ಮದು ಇನ್ಕ್ರೀಸ್ ಆದರೂ ಆಗಲಿ ಡಿಕ್ರೀಸ್ ಆದರೂ ಆಗಲಿ ಡಿಮ್ಯಾಂಡಲ್ಲಿ ಏನೂ ಚೇಂಜಸ್ ಮಾಡ್ತಿಲ್ಲ ಅಂತ ಅಂದರೆ ಅದನ್ನು ನಾವು ಝೀರೋ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಕರಿತೀವಿ. ಅಂದರೆ ಇನ್ಕಮ್ ಲೆವೆಲ್ಲು ಕಾನ್ಸ್ಟೆಂಟ್ ಇರುತ್ತೆ, ಇನ್ಕಮ್ ಲೆವೆಲಲ್ಲಿ ವೇರಿಯೇಷನ್ಸ್ ಇರುತ್ತೆ, ಇನ್ಕಮ್ ಜಾಸ್ತಿ ಆಗುತ್ತೆ ಬಟ್ ಇಲ್ಲಿ ಡಿಮ್ಯಾಂಡ್ ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ. ಜಾಸ್ತಿ ಇನ್ಕಮ್ ಇದೆ ಅಂತ ಜಾಸ್ತಿನೂ ಪರ್ಚೇಸ್ ಮಾಡಲ್ಲ ಅಥವಾ ಕಡಿಮೆ ಇನ್ಕಮ್ ಇದೆ ಅಂತ ಕಡಿಮೆನೂ ಪರ್ಚೇಸ್ ಮಾಡೋದಿಲ್ಲ. ಕಾನ್ಸ್ಟೆಂಟ್ ಇದ್ದರೆ ದಟ್ ಈಸ್ ಕಾಲ್ಡ್ ಝೀರೋ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ದಿಸ್ ಆರ್ ದ 3 ಇಂಪಾರ್ಟೆಂಟ್ ಕೈಂಡ್ಸ್ ಆಫ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಓಕೆ, ದ ನೆಕ್ಸ್ಟ್ ಮೇಜರ್ ಒನ್ ದಟ್ ಈಸ್ ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಓಕೆ, ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಏನು ಹೇಳುತ್ತೆ ಅಂತ ಅಂದರೆ ರೇಷಿಯೋ ಆಫ್ ಪರ್ಸೆಂಟೇಜ್ ಚೇಂಜ್ ಇನ್ ಡಿಮ್ಯಾಂಡ್ ಫಾರ್ ಒನ್ ಗೂಡ್ಸ್ ಟು ದ ಪರ್ಸೆಂಟೇಜ್ ಚೇಂಜ್ ಇನ್ ದ ಪ್ರೈಸ್ ಆಫ್ ಅನದರ್ ಗೂಡ್ಸ್. ಇದಕ್ಕಿಂತ ನಾವು ಪ್ರೈಸು ಮತ್ತು ಇನ್ಕಮಲ್ಲಿ ನೋಡಿದ್ದು ಒಂದೇ ಪ್ರಾಡಕ್ಟ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡಿದ್ವಿ. ಒಂದು ಪ್ರಾಡಕ್ಟಲ್ಲಿ ಒಂದು ಪ್ರಾಡಕ್ಟಿನ ಪ್ರೈಸಲ್ಲಿ ಆಗುವಂತಹ ಚೇಂಜಸ್ಸಿಂದ ಸೇಮ್ ಪ್ರಾಡಕ್ಟ್ ಡಿಮ್ಯಾಂಡಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅಂತ. ಬಟ್ ಅದೇ ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಅಂದರೆ ಇಲ್ಲಿ ಒಂದು ಪ್ರಾಡಕ್ಟಿನ ಪಾಯಿಂಟ್ ಆಫ್ ವ್ಯೂಯಿಂದ ನೋಡೋದಿಲ್ಲ, ಇಲ್ಲಿ 2 ಪ್ರಾಡಕ್ಟ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡ್ತೀವಿ. ಒಂದು ಪ್ರಾಡಕ್ಟಿನ ಪ್ರೈಸಲ್ಲಿ ಆಗುವಂತಹ ಬದಲಾವಣೆಯಿಂದ ಇನ್ನೊಂದು ಪ್ರಾಡಕ್ಟಿನ ಡಿಮ್ಯಾಂಡಲ್ಲಿ ಏನು ಚೇಂಜಸ್ ಆಗುತ್ತೆ. ಸೇಮ್ ಪ್ರಾಡಕ್ಟ್ ಅಲ್ಲ, ಇಲ್ಲಿ ಬೇರೆ ಬೇರೆ ಪ್ರಾಡಕ್ಟ್, ಅದು ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್ ಆದರೂ ಆಗಿರ್ಬೋದು, ಕಾಂಪ್ಲಿಮೆಂಟರಿ ಪ್ರಾಡಕ್ಟ್ ಆದರೂ ಆಗಿರ್ಬೋದು. ಈಗ ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟು ಕ್ರಾಸ್ ಎಲಾಸ್ಟಿಸಿಟಿಗೆ ಬೆಸ್ಟ್ ಎಕ್ಸಾಂಪಲ್, ಹಾಗೆಯೇ ಕಾಂಪ್ಲಿಮೆಂಟರಿ ಪ್ರಾಡಕ್ಟ್. ಟೀ ಪ್ರೈಸಸ್ಸು ಚೇಂಜಸ್ ಆದರೆ ಅದರದ್ದು ಡಿಮ್ಯಾಂಡು ಕಾಫಿ ಮೇಲೆ ಏನು ಎಫೆಕ್ಟ್ ಆಗುತ್ತೆ, ಅಥವಾ ಕಾಫಿನಲ್ಲಿ ಆಗುವಂತಹ ಚೇಂಜಸ್ಸಿಂದ ಕಾಫಿ ಪ್ರೈಸಸ್ಸಲ್ಲಿ ನಾವು ವೇರಿಯೇಷನ್ಸ್ ಮಾಡಿದ್ರೆ ಅದರಿಂದ ಟೀನಲ್ಲಿ ಡಿಮ್ಯಾಂಡ್ ಮೇಲೆ ಏನೇನು ಚೇಂಜಸ್ ಆಗುತ್ತೆ. ಅಂದರೆ ಇಲ್ಲಿ ಒಂದೇ ಪ್ರಾಡಕ್ಟ್ ಮೈಂಡಲ್ಲಿ ಇಟ್ಕೊಂಡು ನಾವು ನೋಡೋದಿಲ್ಲ, ಒಂದು ಪ್ರಾಡಕ್ಟಿನ ಪ್ರೈಸಲ್ಲಿ ಆಗೋ ಬದಲಾವಣೆಯಿಂದ ಅದ್ರದ್ದು ಇನ್ನೊಂದು ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್ ಡಿಮ್ಯಾಂಡಲ್ಲಿ ಏನು ಚೇಂಜಸ್ ಆಗುತ್ತೆ ಅಂತ. ಓಕೆ, ಈ ಒಂದು ಫಾರ್ಮುಲಾ ನೋಡಿದ್ರೆ ಅರ್ಥ ಆಗುತ್ತೆ. ಪರ್ಸೆಂಟೇಜ್ ಚೇಂಜ್ ಇನ್ ಡಿಮ್ಯಾಂಡ್ ಫಾರ್ ಕಮಾಡಿಟಿ ಎ. ಈಗ ಫಾರ್ ಎಕ್ಸಾಂಪಲ್ ಪರ್ಸೆಂಟೇಜ್ ಚೇಂಜ್ ಇನ್ ಪ್ರೈಸ್ ಆಫ್ ಕಮಾಡಿಟಿ ಬಿ. ಈ ಎ ಅಥವಾ ಬಿ ಇದನ್ನ ಒಂದು ಕಾಫಿ ಅಥವಾ ಒಂದು ಟೀ ಅಂತ ಅನ್ಕೋಬಹುದು. ಈ ಒಂದು ಬಿನ ನಾವು ಕಾಫಿ ಅಂತ ತಗೊಂಡ್ರೆ ಅಸ್ಯೂಮ್ ಮಾಡಿಕೊಂಡ್ರೆ ಕಾಫಿನಲ್ಲಿ ಆಗೋ ಪ್ರೈಸ್ ಚೇಂಜಸ್ಸಿಂದ ಟೀನಲ್ಲಿ ಏನು ನಮಗೆ ಡಿಮ್ಯಾಂಡಲ್ಲಿ ಚೇಂಜಸ್ ಆಗುತ್ತೆ ಅಂತ. 2 ಪ್ರಾಡಕ್ಟ್ ಕೂಡ ಇಲ್ಲಿ ಬೇರೆ ಬೇರೆ ಪ್ರಾಡಕ್ಟ್ ಆಗಿರುತ್ತೆ. ಓಕೆ, ನೋಡಿ, ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್, ಪರ್ಸೆಂಟೇಜ್ ಚೇಂಜ್ ಇನ್ ಕ್ವಾಂಟಿಟಿ ಆಫ್ ಗೂಡ್ಸ್ ಎ, ಪರ್ಸೆಂಟೇಜ್ ಚೇಂಜ್ ಇನ್ ಗೂಡ್ಸ್ ಬಿ. ಗೂಡ್ಸ್ ಬಿ ನಲ್ಲಿ ಆಗೋ ಬದಲಾವಣೆಯಿಂದ ಗೂಡ್ಸ್ ಎ ನಲ್ಲಿ ಕ್ವಾಂಟಿಟಿ ಡಿಮ್ಯಾಂಡಲ್ಲಿ ಏನು ಚೇಂಜಸ್ ಆಗುತ್ತೆ ಅಂತ. ಓಕೆ, some more information let us discuss. Cross elasticity of demand tells us how the demand for your goods, say coffee, depends upon the price of a substitute tea. So coffee depends upon price of substitute tea. Coffee ಗೆ tea ಅನ್ನೋದು ಸಬ್ಸ್ಟಿಟ್ಯೂಟ್ ಆದಾಗ ಟೀನಲ್ಲಿ ಆಗೋ ಟೀ ಪ್ರೈಸಸ್ಸಲ್ಲಿ ಚೇಂಜಸ್ ಆದರೆ ಕಾಫಿ ಡಿಮ್ಯಾಂಡು ಹೇಗೆ ಅದು ಚೇಂಜಸ್ ಆಗುತ್ತೆ. ಇಟ್ ಮೇ ಬಿ ಕಾಂಪ್ಲಿಮೆಂಟಿಂಗ್ ಆಲ್ಸೋ. ಬರೀ ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟಿಗೆ ಮಾತ್ರ ಈ ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಪ್ಲೈ ಆಗಲ್ಲ. ಇಟ್ ವಿಲ್ ಆಲ್ಸೋ ಅಪ್ಲಿಕಬಲ್ ಟು ದ ಕಾಂಪ್ಲಿಮೆಂಟರಿ ಪ್ರಾಡಕ್ಟ್. ದ ಕ್ವಾಂಟಿಟಿ ಆಫ್ ಬ್ರೆಡ್ ಡಿಪೆಂಡ್ಸ್ ಅಪಾನ್ ದ ಪ್ರೈಸ್ ಆಫ್ ಬಟರ್ ಜಾಮ್ ಬಿಕಾಸ್ ದೀಸ್ ಗೂಡ್ಸ್ ಆರ್ ಕಾಂಪ್ಲಿಮೆಂಟ್ಸ್.
ಸೊ ಒಂದಕ್ಕೊಂದು ಇದೆರಡನ್ನೂ ಕೂಡ ನಾವು ಟುಗೆದರ್ ಆಗಿ ಕನ್ಸ್ಯೂಮ್ ಮಾಡುವಂಥದ್ದು, ಸಪ್ರೇಟಾಗಿ ಅಲ್ಲ. ಬ್ರೆಡ್ ಜೊತೆಗೆ ಬಟರ್ ಅಥವಾ ಜಾಮೂನ ನಾವು ಕನ್ಸ್ಯೂಮ್ ಮಾಡ್ತೀವಿ. ಬ್ರೆಡ್ಡಲ್ಲಿ ಏನಾದರೂ ಪ್ರೈಸಸ್ ಚೇಂಜಸ್ ಆದರೆ ಅದರಿಂದ ಈ ಕ್ವಾಂಟಿಟಿ ಡಿಮ್ಯಾಂಡೆಡ್ ಏನಿದೆ ಬಟರು ಮತ್ತು ಜಾಮ್ ಇದ್ರ ಮೇಲೆ ಯಾವ ರೀತಿ ಅದು ಚೇಂಜಸನ್ನು ಆಗುತ್ತೆ. ಓಕೆ, ದಿಸ್ ಹೋಲ್ ಕಾನ್ಸೆಪ್ಟ್ ವಿಲ್ ಕನ್ಸಿಡರ್ಡ್ ಆಸ್ ದಿ ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. And the last one, advertising elasticity of demand. Advertising elasticity of demand is also called as promotional elasticity of demand. ಓಕೆ, ಇಲ್ಲಿ ನೇಮೇ ಹೇಳೋ ಹಾಗೆ ಅಡ್ವರ್ಟೈಸಿಂಗ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಅಂದರೆ ಕೆಲವೊಂದು ಪ್ರಾಡಕ್ಟ್ಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗೋದೆ ಅಡ್ವರ್ಟೈಸಿಂಗಿಂದ. ಬಿಕಾಸ್ ಫಾರ್ ಸಮ್ ಆಫ್ ದ ಪ್ರಾಡಕ್ಟ್ ವಿತೌಟ್ ಹ್ಯಾವಿಂಗ್ ಎನಿ ಅವೇರ್ನೆಸ್ its availability in the market, in such a cases automatically the demand will also decreases. ಕೆಲವೊಂದು ಪ್ರಾಡಕ್ಟ್ಗೆ ಅಡ್ವರ್ಟೈಸ್ಮೆಂಟ್ ಕೊಡಲಿಲ್ಲ ಅಂತ ಅಂದರೆ ಅದ್ರ ಬಗ್ಗೆ ನಮಗೆ ಅವೇರ್ನೆಸ್ಸೇ ಇರೋದಿಲ್ಲ. ಯಾವಾಗ ಪ್ರಾಡಕ್ಟ್ ಅವೈಲಬಿಲಿಟಿ ಇದೆ ಮಾರ್ಕೆಟಲ್ಲಿ ಏನೋ ಅವೇರ್ನೆಸ್ ನಮಗೆ ಇರೋದಿಲ್ವೋ ಆವಾಗ ಅಂಥ ಸಿಚುವೇಶನ್ಸಲ್ಲಿ ಏನಾಗ್ತಾ ಹೋಗುತ್ತೆ, ಡಿಮ್ಯಾಂಡು ಕಡಿಮೆ ಆಗುತ್ತೆ. ಅದೆಷ್ಟೇ ಕ್ವಾಲಿಟಿ ಇರ್ಬೋದು, ಎಷ್ಟೇ ರೀಸನಬಲ್ ಇರ್ಬೋದು. ಬಟ್ ಅದೇ ಪ್ರಾಡಕ್ಟಿಗೆ ನಾವು ತುಂಬ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದೀವಿ, ಎಲ್ಲ ಪೀಪಲ್ಗೂ ಅದು ಮಾರ್ಕೆಟ್ ಅವೈಲಬಿಲಿಟಿ ಇದೆ ಅನ್ನೋದನ್ನು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಿದ್ದೀವಿ ಅಂತ ಅಂದರೆ ಆವಾಗ ನಮಗೆ ಅಂಥ ಪ್ರಾಡಕ್ಟ್ ಬಗ್ಗೆ ಗೊತ್ತಿರುತ್ತೆ, ಹಾಗಾಗಿ ಜಾಸ್ತಿ ಜನ ಅದನ್ನು ಪರ್ಚೇಸ್ ಮಾಡ್ತಾರೆ, ಆವಾಗ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಅಂದರೆ ಎಷ್ಟು ಪ್ರಪೋರ್ಷನೇಟು ನಾವು ಅಡ್ವರ್ಟೈಸ್ಮೆಂಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀವೋ ಅಷ್ಟೇ ಸೇಮ್ ಪ್ರಪೋರ್ಷನೇಟಲ್ಲಿ ಇಲ್ಲಿ ಡಿಮ್ಯಾಂಡಲ್ಲೂ ಕೂಡ ಚೇಂಜಸ್ ಆಗುತ್ತೆ. ಅದನ್ನು ನಾವು ಅಡ್ವರ್ಟೈಸಿಂಗ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಕರಿತೀವಿ. ಓಕೆ, ನೋಡಿ, ಪ್ರಪೋರ್ಷನೇಟ್ ಚೇಂಜ್ ಇನ್ ದ ಡಿಮ್ಯಾಂಡ್ ಬ್ರಾಟ್ ಅಬೌಟ್ ಬೈ ಎ ಯೂನಿಟ್ ಚೇಂಜ್ ಇನ್ ಅಡ್ವರ್ಟೈಸಿಂಗ್ ಎಕ್ಸ್ಪೆಂಡಿಚರ್. ಅಡ್ವರ್ಟೈಸ್ಮೆಂಟಿಗೆ ನಾವು ಎಷ್ಟು ಎಕ್ಸ್ಪೆಂಡಿಚರ್ ಮಾಡ್ತೀವೋ, ಎಷ್ಟು ಪರ್ಸೆಂಟೇಜು ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆಂಡಿಚರ್ ಇರುತ್ತೋ ಅದಕ್ಕೆ ಎಷ್ಟು ಪರ್ಸೆಂಟೇಜಲ್ಲಿ ನಮಗೆ ಕ್ವಾಂಟಿಟಿ ಡಿಮ್ಯಾಂಡೆಡು ಚೇಂಜ್ ಆಗುತ್ತೆ. ಯೂಶ್ವಲಿ ಜಾಸ್ತಿ ಅಡ್ವರ್ಟೈಸ್ಮೆಂಟ್ ಇದ್ದರೆ ಕ್ವಾಂಟಿಟಿ ಡಿಮ್ಯಾಂಡೆಡ್ ಪರ್ಸೆಂಟೇಜು ಕೂಡ ಜಾಸ್ತಿ ಆಗುತ್ತೆ. ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆಂಡಿಚರ್ ನಾವು ಕಡಿಮೆ ಮಾಡಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಪ್ರಮೋಷನಲ್ ಆ್ಯಕ್ಟಿವಿಟೀಸ್ನ ಕಡಿಮೆ ಮಾಡ್ತಾ ಇದ್ದೀವಿ ಅಂತ ಅಂದರೆ ಪರ್ಸೆಂಟೇಜ್ ಚೇಂಜ್ ಇನ್ ಕ್ವಾಂಟಿಟಿ ಡಿಮ್ಯಾಂಡೆಡ್ ಮೇ ಆಲ್ಸೋ ಡಿಕ್ರೀಸಸ್. ಹಾಗಾಗಿ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆಂಡಿಚರ್ಗೂ ಮತ್ತು ಕ್ವಾಂಟಿಟಿ ಡಿಮ್ಯಾಂಡೆಡ್ಗೂ ಇರುವಂತಹ ರಿಲೇಷನ್ಶಿಪ್ ಏನಿದೆಯೋ ಅದನ್ನು ನಾವು ಅಡ್ವರ್ಟೈಸಿಂಗ್ ಅಥವಾ ಪ್ರಮೋಷನಲ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಕರಿತೀವಿ. ಓಕೆ, ದಿಸ್ ಆರ್ ದ ಇಂಪಾರ್ಟೆಂಟ್ ಥಿಂಗ್ಸ್ ವಿಚ್ ಆರ್ ಕಮಿಂಗ್ ಅಂಡರ್ ದ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಎನಿವೆ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಅಂದರೆ ಏನು, ಹಾಗೆಯೇ ಅದರಲ್ಲಿ ಬರುವಂಥ ಡಿಫ್ರೆಂಟ್ ಟೈಪ್ಸನ್ನು ನೋಡಿದ್ದೀವಿ. ಥ್ಯಾಂಕ್ ಯು ಒನ್ಸ್ ಅಗೇನ್.